ಹಿಂಗೆಲ್ಲ ತೂಗಾಡೆ ತಂಗಾಳಿಗೆ ತಂಗಾಳಿಗೆ ಮಾಂಕಾಳಿ ಬತ್ತಾಳೆ ಮಾನೋಮಿಗೆ ಮಾನೋಮಿಗೆ ದೂರದ ಊರಿಂದ ನೀರಿಂದ ಏರಿಂದ ಸೇರೋಣ ಮಾತಾಯಿ ಸೇವೆಗೆ ಹಿಂಗೆಲ್ಲ ತೂಗಾಡೆ ತಂಗಾಳಿಗೆ ತಂಗಾಳಿಗೆ ಮಾಂಕಾಳಿ ಬತ್ತಾಳೆ ಮಾನೋಮಿಗೆ ಮಾನೋಮಿಗೆ ದೂರದ ಊರಿಂದ ನೀರಿಂದ ಏರಿಂದ ಸೇರೋಣ ಮಾತಾಯಿ ಸೇವೆಗೆ ಸೇರೋಣ ಮಾತಾಯಿ ಸೇವೆಗೆ ಬೇಡವೆಂದವಗೆ ಪುಣ್ಯ ತಂದು ನಾನು ಬಲ್ಲೆ ಎಂದವಗೆ ನೋವ ತಂದು ಹೊನ್ನು ಬೇಡವೆಂದವಗೆ ಪುಣ್ಯ ತಂದು ನಾನು ಬಲ್ಲೆ ಎಂದವಗೆ ನೋವ ತಂದು ಹೆಣ್ಣಿಗೊಂದು ಗಂಡು ತಂದು ಗಂಡಿಗೊಂದು ಹೆಣ್ಣು ತಂದು ಹೆಣ್ಣಿಗೊಂದು ಗಂಡು ತಂದು ಗಂಡಿಗೊಂದು ಹೆಣ್ಣು ತಂದು ನೋಡುವ ಚೆಲ್ಲಾಟ ಆಕೆಗೆ ನೋಡುವ ಚೆಲ್ಲಾಟ ಆಕೆಗೆ ಹೆಂಗೆಲ್ಲ ತೂಗಾಡೆ ತಂಗಾಳಿಗೆ ತಂಗಾಳಿಗೆ ಮಾಂಕಾಳಿ ಬರ್ತಾಳೆ ಮಾನೋಮಿಗೆ ಮಾನೋಮಿಗೆ ದೂರದ ಊರಿಂದ ನೀರಿಂದ ಏರಿಂದ ಸೇರೋಣ ಮಾತಾಯಿ ಸೇವೆಗೆ ಸೇರೋಣ ಮಾತಾಯಿ ಸೇವೆಗೆ ನೂರಾರು ಊರಮ್ಮ ಅಂಬಿಕೆ ಅಮ್ಮನೇ ನಮಗೆಲ್ಲ ನಂಬಿಕೆ ನೂರಾರು ಊರಮ್ಮ ಅಂಬಿಕೆ ಅಮ್ಮನೇ ನಮಗೆಲ್ಲ ನಂಬಿಕೆ ಜಾಯಮಾನವೆನ್ನುವಲ್ಲಿ ಮೇಲು ಕೀಳು ಎಂಬುದೆಲ್ಲಿ ಜಾಯಮಾನವೆನ್ನುವಲ್ಲಿ ಮೇಲು ಕೀಳು ಎಂಬುದೆಲ್ಲಿ ಬಾಳೋಣ ನಾವೆಲ್ಲ ಒಂದಿಗೆ ಬಾಳೋಣ ನಾವೆಲ್ಲ ಒಂದಿಗೆ ಹೆಂಗೆಲ್ಲ ತೂಗಾಡೆ ತಂಗಾಳಿಗೆ ತಂಗಾಳಿಗೆ ಮಾಂಕಾಳಿ ಬರ್ತಾಳೆ ಮಾನೋಮಿಗೆ ಮಾನೋಮಿಗೆ ದೂರದ ಊರಿಂದ ನೀರಿಂದ ಏರಿಂದ ಸೇರೋಣ ಮಾತಾಯಿ ಸೇವೆಗೆ ಸೇರೋಣ ಮಾತಾಯಿ ಸೇವೆಗೆ ನಾನು ಬೇಡ ನನ್ನ ಗ್ರಾಮ ದೇವತೆ ಕುಲದೇವತೆ ಅಂದ್ರೆ ನನಗೂ ಅಭಿಮಾನ ಇಲ್ವೇ? ಮತ್ತೆ ದೇವತೆ ಜಾತ್ರೆ ಅನ್ನೋ ನೆಪದಲ್ಲಿ ಆಸ್ತಿ ಆಧಾರ ಹಾಕಿ ಸಾಲ ಮಾಡಿ ದುಂದು ಮಾಡೋದು ಸರಿಯೇ ಅಂತ. ಲಕ್ಷ್ಮಿ,
ದೇವರ ಕೆಲಸಕ್ಕೋಸ್ಕರ ನನ್ನ ಆಸ್ತಿ ಪಾಸ್ತಿ ಮಾರಾಟವಾದ್ರೂ ನಾನು ಲಕ್ಷ್ಯ ಮಾಡೋದಿಲ್ಲ. ಸರಿ, ಇದನ್ನ ಮಾಂಕಾಳಮ್ಮನ ಮೇಲಿನ ಭಕ್ತಿಗೋಸ್ಕರ ಮಾಡ್ತಾ ಇದ್ದೀವಿ ಅಥವಾ ಊರಿಗೆ ದೊಡ್ಡೂರು ಅನ್ನಿಸ್ಕೊಳ್ಳೋಕೋಸ್ಕರ ಮಾಡ್ತಾ ಇದ್ದೀವಿ? ನಮ್ಮ ಹಿರೀಕರು ಇಂಥ ಸಮಾರಂಭಗಳನ್ನು ನಡೆಸೇ ಊರಿಗೆ ದೊಡ್ಡವರಾಗ. ಹಾಗಿಲ್ಲ, ಅವ್ರು ಕಷ್ಟಪಟ್ಟು ಸಂಪಾದನೆ ಮಾಡಿ ದೊಡ್ಡವರಾಗ ಆಮೇಲಿನ ಹೆಚ್ಚಿನ ಸಂಪಾದನೆಯಲ್ಲಿ ದೇವರು ದಾನ ಧರ್ಮ ಅಂತ ವೆಚ್ಚ ಮಾಡ್ತಾ ಇದ್ರು. ಅವರು ಹೀಗೆ ಸಾಲ ಮಾಡಿ ಹಬ್ಬಗಳನ್ನ ಮಾಡಿದ್ರೆ ನಮ್ಗೆ ಇಷ್ಟೊಂದು ಆಸ್ತಿ ಎಲ್ಲಿ ಉಳಿತಿತ್ತು? ಲಕ್ಷ್ಮಿ, ನನಗೆ ಬುದ್ಧಿ ಹೇಳಕ್ ಬರ್ತಾ ಇದೆಯಲ್ಲೋ? ಅಯ್ಯೋ, ಹಾಗನ್ಬೇಡಿ. 3 ವರ್ಷದಿಂದ ನಾನು ಈ ಹಬ್ಬದ ಖರ್ಚಿಗೆ ಏನಾದ್ರೂ ಅಡ್ಡಿ ಬಂದೆ. ಆದ್ರೆ ನಿಮಗೆ ನಿಮ್ಮ ಈ ಸಂಸಾರಕ್ಕೆ ಮುಳ್ಳಿನ ಮನೆಯಷ್ಟು ತೊಂದರೆ ಬರೋದನ್ನು ನಾನು ಸಹಿಸ್ತಾರೆ. ನಾನು ಈ ಮನೆ ಕಾಲಿಟ್ಟಾಗ ಎಷ್ಟೊಂದು ಸಂಪತ್ತು ತುಂಬಿ ತುಳ್ಕಾಡ್ತಾ ಇದೆ. ಬರ್ತಾ ಬರ್ತಾ ಹಬ್ಬ ಔತಣ ಸಮಾರಂಭ ಅಂತ ಎಲ್ಲ ಸ್ವಲ್ಪ ಸ್ವಲ್ಪವಾಗಿ ಗೋವಿನ ಶೆಟ್ಟರು ಪಾಲಾಗ್ತಾ ಇದೆಯಲ್ಲ. ಭತ್ತ ಮಾರಿ ಮನೆಗೆ ಹಾಕಿಕೊಳ್ಳೋದನ್ನೇ ಅವಮಾನ ಅಂತಾರೆ. ನಾವು ಭತ್ತದ ಕಣಜಗಳನ್ನೇ ಮಾರ್ಕೊಂಡಿದ್ದೇವಲ್ಲ, ಏನ್ ಗತಿ? ಲಕ್ಷ್ಮಿ, ಈ ಆಸ್ತಿ ಪಾಸ್ತಿಗಳೆಲ್ಲ ನನ್ನೊಬ್ಬನಿಗೆ ಏನು ಸೇರಿದ್ದಲ್ಲ. ಅಮ್ಮ, ಶಾರದಾ, ಮಾಧು ಎಲ್ರಿಗೂ ಸೇರಿದ್ದು. ಒಟ್ಟಿನ ಅಭಿಪ್ರಾಯ ಆಗಿದ್ಯೋ ಹಾಲ್ತಂಗ ನಡ್ಕೋಬೇಕು. ಅತ್ತೆ ದೇವ್ರ ಕಾರ್ಯಕ್ಕೆ ಯಾವತ್ತೂ ಅಡ್ಡಿ ಬರೋರಲ್ಲ. ಇನ್ನಿಬ್ರು ಜವಾಬ್ದಾರಿ ಇಲ್ಲದ ಹುಡುಗರು, ಅವ್ರು ಹೋಗ್ತಾರೆ ಅಂತ ಮನೆ ಮಠನೆಲ್ಲ ಮಾರಕ್ಕಾಗುತ್ತೆ? ನೀನು ಸಾವಿರ ಹೇಳು, ವಂಶ ಪಾರಂಪರ್ಯವಾಗಿ ನಡ್ಕೊಂಡು ಬಂದಿರೋ ಗ್ರಾಮ ದೇವತೆ ಆರಾಧನೆ ಬದುಕಿರೋವರೆಗೂ ತಪ್ಪಿಸೋಕ್ಕಾಗಲ್ಲ. ಸರಿ, ಇದ್ ಬದ್ದ ಆಸ್ತಿ ಎಲ್ಲ ಪರಾಧೀನವಾದ್ಮೇಲೆ ಮಾರಕ್ ಏನ್ ಉಳಿದಿರುತ್ತೆ? ಆಮೇಲೆ ನಾವು ಬದುಕಿದ್ದೇ ಇರ್ಬೋದು. ಹೊಟ್ಟೆಲಿರೋ ಮಗು ಬದುಕಿರುತ್ತೆ, ಅನ್ನಕ್ಕೆ ಆಧಾರವಿಲ್ಲ. ಅದು ಮನೆ ಮನೆಗೂ ಹೋಗಿ ಭಿಕ್ಷೆ ಎತ್ತಬೇಕಾಗಿ ಬರ್ತದೆ. ಪರವಾಗಿಲ್ಲ ತಾನೆ? ಲಕ್ಷ್ಮಿ, ನನಗೆ ಹೇಳಕ್ ಬರಲ್ಲ, ಅದು ನಂಗೆ ಹಿಡಿಸೋದಿಲ್ಲ. ನಾನು ಹೇಳೋದು ಬೇಡ, ನೀನೇನು ಹೇಳ್ಬೇಡ. ನಾನು ಕಟ್ಟಾಡೋದಕ್ಕೆ ನೀನ್ ಹಣೆ ಬರ್ತಿಲ್ಲ. ಸ್ವಲ್ಪ ಕೇಳಿ. ನಿನ್ ಮದುವೆ ಆಗಿದ್ದು ನಿನ್ ಮಂತ್ರ ಕೇಳೋದಕ್ಕಲ್ಲ. ಲಕ್ಷ್ಮಿ, ನನ್ನ ಮಗ ನಿನಗೆ ತಾಳಿ ಕಟ್ಟನೋ ಅಥವಾ ನೀನ್ ಅವನು ತಾಳಿ ಕಟ್ಟೋ? ಸುಮ್ಮನೆ ಈ ಮನೆಯಲ್ಲಿ ಒಂದು ಹೆಣ್ಣು ಪಿಳ್ಳೆ ಗಂಡಸ್ನೆತ್ತಿಗೆ ಕರೆಸಿ ಮಾತಾಡಿದ್ದೇ ಇಲ್ಲ. ಅದು ಮನೆತನಸ್ಥರ ಹೆಣ್ಣು ಮಕ್ಕಳು ಗೊತ್ತು. ಅನೂಚಾರವಾಗಿ ನಡೆದು ಬಂದ ಉತ್ಸವನ ಬೇಡ ಅನ್ನೋದಕ್ಕೆ ಈ ಮನೆಯಲ್ಲಿ ನೀನ್ ಯಾರು ಅಂತಾನೆ ಬೇಡ ಅಂತ ನಾನು ಹೇಳಿಲ್ಲ. ಸುಳ್ಳಲ್ಲ, ಆದ್ರೆ ಕಷ್ಟದ ಸಮಯದಲ್ಲಿ ಖರ್ಚು ವೆಚ್ಚದ ಬಗ್ಗೆ ಸಲಹೆ ಕೊಡ್ಬೇಕಾದ್ರೆ ಹೆಂಗಸಿನ ಕರ್ತವ್ಯ. ಒಂದು ಮಾತು ಹೇಳಿದೆ, ಈ ಸಂಸಾರದ ಶ್ರೇಯಸ್ಸನ್ನೇ ಸದಾ ಪ್ರಾರ್ಥಿಸ್ತಾ ಇರೋರು ನಾನು ಒಬ್ಬಳತ್ತೆ. ಆಹಾ, ಅದ್ರ ಲಕ್ಷಣ ಕಾಣ್ತಾ ಇದೆಯಲ್ಲ. ಮಹಾಲಕ್ಷ್ಮಿ ಈ ಮನೆ ಕಾಲಿದ ಗಳಿಗೆಯಿಂದ ಅಲ್ವೇ ನಮ್ಮನೆ ಅಧಪತನ ಆರಂಭವಾಯ್ತು. ಶಾರದಾ, ಸ್ವಲ್ಪ ಅಡಕನಾಗಿ ಮಾತಾಡಮ್ಮ. ಅವಳಿಗೆ ಮಾತಾಡೋದನ್ನ ನೀನೇನ್ ಹೇಳ್ಕೊಡ್ಬೇಕಾಗಿಲ್ಲ. ಅವಳಿಗೆ ಸಾಕಷ್ಟು ನಡೆ ನುಡಿ ನಾನು ಹೇಳ್ಕೊಟ್ಟಿದ್ದೀನಿ. ನಮ್ಮ ಮಂತ್ರದ ಹಬ್ಬದ ವಿಷಯಕ್ಕೆ ತಲೆ ಹಾಕದೆ ಮಾನ್ವಾಗಿ ಬಾಯಿ ಮುಚ್ಕೊಂಡು ಬಿದ್ದಿರು. ಹಾಗಲ್ಲ, ನಾವ್ ಯಾವ ರೆಂಬೆ ತುದಿಲಿದ್ದೆವು ಅದನ್ನೇ ಕಡಿಯಕ್ ಹೋಗ್ತಾ ಇದ್ದೇವೆ. ದಯವಿಟ್ಟು ಆಸ್ತಿ ಇನ್ನೊಂದು ಅಂಗುಲ ಕೂಡ ಕೈ ತಪ್ಪಿ ಹೋಗಕ್ಕೆ ಅವಕಾಶ ಕೊಡ್ಬೇಕು. ಆಸ್ತಿ ಆಸ್ತಿ ಆಸ್ತಿ, ಯಾರಪ್ಪ ಸಂಪಾದನೆ ಮಾಡಿದ ಆಸ್ತಿಯೋ ಇದು. ಶಾರದಾ, ಇನ್ನು ನಾನು ಮಾತಾಡ್ಬೇಕಾಗುತ್ತೆ, ಆದ್ರೆ ಅಸಖ್ಯವಾಗುತ್ತೆ. ತಲೆಗೆ ಏನು ಊಟ ಕೇಳಿ. ಅದು ಮಾದು. ಏನ ಸಂಪಂಗಿ, ಏನಾಯ್ತು? ಹೋದ ಕೆಲಸ ಹಣ್ಣು ಮಾರಾಯ. ಶೆಟ್ರು ಹಣ ಕೊಡೋದಕ್ಕೆ ಒಪ್ಪಿದ್ರು. ಇನ್ನು ಆಂಕಳಮ್ಮನ ಜಾತ್ರೆ ಎಷ್ಟು ಭರ್ಜರಿಯಾಗಿ ಮಾಡಿದ್ಯೋ ನೋಡುವ. ಏನೇ ಖರ್ಚಾಗ್ಲಿ ನಮ್ಮ ವಂಶದಲ್ಲೇ ಯಾರು ನಡೆಸಬಾರ್ದು ಅಷ್ಟು ವಿಜೃಂಭಣೆಯಿಂದ ನಡೆಸಬೇಡ ಸರಿ ಜಾತ್ರೆ. ಏನೇನೋ ಆಡ್ಬಿಟ್ಟೆ, ನನ್ನ ಕ್ಷಮಿಸಿ. ನೀನು ಹೇಳಿದ್ರಲ್ಲಿ ಏನೇನು ತಪ್ಪಿಲ್ಲ ಲಕ್ಷ್ಮಿ. ನಾನು ಯೋಚನೆ ಮಾಡಿದೆ. ಇಲ್ಲ, ನೀವೇ ನನ್ನ ಪ್ರಪಂಚ, ನನ್ನ ಜೀವ. ಇನ್ಮೇಲೆ ಹೀಗಿಲ್ಲ. ಅಳಬೇಡ. ಇಷ್ಟಕ್ಕೂ ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದು ನಾನು. ಕಣ್ ತೆರೆಸ್ತೋಳು ನೀನು ಲಕ್ಷ್ಮಿ. ಈ ಹಬ್ಬಕ್ಕೋಸ್ಕರ ನಾನು ಖಂಡಿತ ಸಾಲ ಮಾಡಬೇಕು. ಹೌದು ಲಕ್ಷ್ಮಿ, ಇದು ಖಂಡಿತ ಸತ್ಯ. ನಿಮ್ ಮನೇಲಿ ಮಾಂಕಾಳಮ್ಮನ ಹಬ್ಬದ ದರ್ಜೆ ಕೂದಲು ಎಷ್ಟು ಕಡಿಮೆ ಆದ್ರೂ
ಮನತನಿಕೆ ಅಪಖ್ಯಾತಿ. ನನ್ ಪ್ರಾಣ ಇರೋವರೆಗೂ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಆಗ ದೊಡ್ಡವ್ರು ಬಂದ್ರು. ರಾಘು ಏನು ಬೆಳಿಗ್ಗೆ ಸಂಪಂಗಿ ಬಂದಿದ್ದ, ಸೆಟ್ರು ಈ ಕ್ರಯಪತ್ರ ಸಿದ್ಧ ಮಾಡಿ ಕಳಿಸ್ಕೊಟ್ಟಿದ್ದಾರೆ ನೋಡು. ಸಣ್ಣ ತೋಟ ಅವ್ರಿಗೆ ಆಧಾರವಾಗಿತ್ತು. ಈಗ ಅದನ್ನ ಅವ್ರ ಕ್ರಯ ಮಾಡಿಕೊಟ್ರೆ ಹಳೆ ಸಾಲನು ತೀರಿ ಹಬ್ಬದ ಖರ್ಚಿಗೆ ಹಣನೂ ಸಿಗುತ್ತೆ. ಅಂತೂ ಶೆಟ್ರು ನಮಗೆ ಮಾಡ್ತಿರೋ ಉಪಕಾರ ಇಷ್ಟಲ್ಲ. ಆದ್ರೆ ಅವ್ರ ಉಪಕಾರ ಸದ್ಯಕ್ಕೆ ನಮಗೆ ಬೇಡ. ತೋಟ ಮಾರಿ ಮಾಡೋದಾಯ್ತು ಅಂದ್ರೆ ಹಬ್ಬವೂ ಬೇಡ, ಹರಿದಿನವೂ ಬೇಡ. ಅಣ್ಣ, ಎಲ್ಲ ಏರ್ಪಾಡು ಆದ್ಮೇಲೆ ಹೀಗಂದ್ರೆ ಹೇಗೆ? ಇದೆಲ್ಲ ಹೆಂಡತಿ ಹೇಳ್ಕೊಟ್ಟಿರೋ ಚಿತಾವಣೆ. ಹೆಂಡತಿ ಕೈ ಕಿವಿ ಕೊಟ್ಟರು ಯಾರು ಉದ್ಧಾರವಾಗಿಲ್ಲ ರಾಘವ. ಅಮ್ಮ, ನ್ಯಾಯವಾಗಿ ದುಂದುಗಾರಿಕೆ ದೊಡ್ಡಸ್ತಿಗೆ ಮಾಡಬೇಡಿ ಅಂತ ನೀನು ನಮಗೆ ಹೇಳ್ಬೇಕಾಗಿತ್ತು. ಅಂಥದ್ರಲ್ಲಿ ಆ ಒಳ್ಳೆ ಮಾತನ್ನ ಯಾರು ಹೇಳಿದ್ರೆ ತಾನೇ ಏನಮ್ಮ? ಪದ್ಧತಿ ಪ್ರಕಾರ ಈ ಹಬ್ಬ ನಡೀದೆ ಹೋದ್ರೆ ಈ ಸಂಸಾರಕ್ಕೆ ಏನೂ ಆಗಲ್ಲ. ಹಾಕೊಂಡು ನಗ್ತಾರೋ ಏನು? ಊರ್ನವರೆಲ್ಲ ಸೇರಿ ಹಬ್ಬ ಮಾಡ್ಲಿ, ನಾವೊಂದು 20 ರೂಪಾಯಿ ಕಾಣಿಕೆನ ಹೆಚ್ಚಾಗೆ ಕೊಡೋಣ. ಈ ತರ ಅವಮಾನ ಮಾಡೋ ಬದಲು ನಾನು ಕೊಂದು ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತದೆ. ಹಬ್ಬದ ನೆವದಲ್ಲಿ ಹಿರಿಯರು ಕೂಡಿಟ್ಟು ಆಸ್ತಿನ ಹಾಳು ಮಾಡ್ಕೊಳ್ಳೋದು ಒಬ್ಬರನ್ನೊಬ್ಬರನ್ನು ಕೊಂದ ಹಾಗೆ ಮಾತು. ಇನ್ನು ಮುಂದಾದ್ರೂ ಇದು ನಿಲ್ಲಿ. ರುದ್ರಮುನಿ, ನಮ್ಮ ಯಾವ ಸೊತ್ತನ್ನು ಮಾರೋದಕ್ಕೆ ಸಿದ್ಧವಾಗಿಲ್ಲ ಅಂತ ಹೋಗಿ ಶೆಟ್ರು ಹೇಳ್ಬಿಡು. ಈ ಹಬ್ಬ ನಡೆಯುತ್ತೆ, ನಾನ್ ನಡೆಸ್ತೀನಿ. ಅದು ಯಾರು ಹೇಗೆ ನಿಲ್ಲಿಸ್ತಾರ ನಾನು ನೋಡೇ ಬಿಡ್ತೀನಿ. 12, 13, 14, 15. ಎಷ್ಟು ಹೇಳಿದ್ರು ಜನ ಕದಿಯೋದು ಬಿಡಲ್ಲ. ಆಗೋದಿಲ್ಲ ಮಾಧು, ನೀನೇನ್ ಕಾನೂನು ತಿಳಿದೇ ಇದ್ದೋನೆ. ಹಾಗಾದ್ರೆ ಆ ಮನೇಲಿ ಹುಟ್ಟಿ ನನ್ ರುಜುಗ್ ಬೆಲೆಯೇ ಇಲ್ಲ ಅಂತೀರಾ? ಹಾಗಲ್ಲ ಮಾಧು, ಹೋದ ವರ್ಷ ನಿಮ್ ಮನೆ ದೊಡ್ಡ ತೋಟ ಎಲ್ಲ ನನಗೆ ಆಧಾರ ಮಾಡ್ಲಿಲ್ವೇ? ಅದ್ರ ಸಾಲ ತೀರಿದ ಮೇಲೆ ತಾನೆ ನಿನಗೂ ನಿಮ್ಮಣ್ಣನಿಗೂ ಆಸ್ತಿ ಇದೆ ಅಂತಂದ್ರೆ 4 ಜನ ನಂಬೋದು. ಹಾಗಾದ್ರೆ ನನಗೀಗ ಸಾಲವಾಗಿ ಹಬ್ಬದ ಖರ್ಚಿಗೆ ಹಣ ಸಿಗೋಲ್ಲ ಅಂತೀರಾ? ಆಧಾರ ಭೋಗ್ಯ ಸಿಗಲು ಅದು ಪರವಾಗಿಲ್ಲ, ಹ್ಯಾಂಡ್ ಮ್ಯಾಂಡು ಕ್ರಿಮಿನಲ್ಲು ನಾನು ಅದ್ರ ತಂಟೆಗೆ ಬರೋನಲ್ಲ. ಸಂಪಂಗಿ, ಸ್ವಲ್ಪ ಹೇಳಯ್ಯ. ನಾನೆಂತದು ಹೇಳೋದು ಮಾರಾಯ? ಶೆಟ್ರ ಬಾಯಲ್ಲಿ ಕ್ರಿಮಿನಲ್ ಅಂತ ಬಂದ ಮೇಲೆ ನೆಗೆದು ಬಿದ್ದು ಹೋಯ್ತಲ್ಲವೋ. ಶೆಟ್ರೆ, ಬೇರೇನು ದಾರಿನೇ ಇಲ್ಲವೇ? ಮಾಧು, ಆಸ್ತಿ ನಿಮ್ಮಿಬ್ಬರಿಗೂ ಸೇರಿತ್ತಾನೆ. ಇಂದು ನಾಳೇನು ಆಸ್ತಿ ವಿಭಾಗ ಆಗ್ಲೇಬೇಕು. ಈಗ್ಲೇ ಪಾಲ್ ಕೇಳ್ಬಿಡು. ಅಣ್ಣನ ಪಾಲು ಕೇಳೋದೆ? ಹೌದು ಹೌದು ಮಾಧು, ನೀ ಸ್ವಲ್ಪ ಹಠ ಮಾಡಿ ಕೂರು, ನಡೆದು ಹೋದೀತು. ಆಮೇಲೆ ನಮಗೆ ಬೇಕಾದಷ್ಟು ಹಣ ತೆಗೆದುಕೊಳ್ಳಬಹುದು. ಸಾಕೊಪ್ಪಲ್ಲ. ಒಪ್ಪುವುದಿಲ್ಲ ಎಂಥದು ಅಂದ್ರೆ ನೀ ಒಡಪಟ್ಟು ಹಿಡಿಯಬೇಕು ನೋಡು. ಬಿಸಿ ಏರುವಾಗಲೇ ಬಿಡದೆ ಬಡಿದು ಹಾಕಬೇಕು ನೋಡು ಮಾರಾಯ. ನನಗೆ ನಿನ್ನ ಅಮ್ಮ ಅಂತ ಬಾಯ್ ಬಿಟ್ಟು ಕರೆಯೋಕೆ ಅವಮಾನವಾಗಿದೆಯಲ್ಲ. ಅದನ್ನು ಅವಳೇ ಹೇಳ್ಕೊಟ್ಟಿರ್ಬೇಕು. ಅಮ್ಮ, ಅಣ್ಣನಿಗೆ ಹೇಳಿ ಆಸ್ತಿ ನನ್ಗೆ ಏನ್ ಬರ್ಬೇಕು ಅದನ್ನ ಕೊಡಿಸ್ಬಿಡು. ನನ್ನೇನ್ ಕೇಳಿದೆ? ಅವನ್ನೇ ಹೋಗಿ ಕೇಳಿ. ಶಾರದಾ, ನೀನ್ ಹೇಳಿ ಅಣ್ಣನಿಗೆ. ಅಯ್ಯೋ, ಈ ಮನೇಲಿ ನನ್ ಕಾಸಿನ ಮರ್ಯಾದೆ ಇಲ್ಲ, ನಂದೇನು ನಡೆಯೋಲ್ಲ. ಯಾಕೆ ಹಾಗಾಯ್ತು? ಎಲ್ಲಕ್ಕೂ ಅವಳಿದಾಳಲ್ಲ. ಅವಳ್ಯಾರೀ ಮನೆಗೆ? ಅತ್ತಿಗೆ. ಈ ಮನೆ ವ್ಯವಹಾರವೆಲ್ಲ ಅವಳಿಗೆ ಗುತ್ತಿಗೆ. ನೋಡ್ತೀಯೋ ಇಲ್ವೋ ನಾನ್ ಕಾಳಮ್ಮನ ಹಬ್ಬ ಹೇಗಾಯ್ತು? ಹಬ್ಬದ ವಿಷಯವೇ ಬೇರೆ, ಇದು ಆಸ್ತಿ ವಿಭಾಗದ ಮಾತು. ಇದ್ರಲ್ಲಿ ಬೇರೆಯವ್ರ ತಲೆ ಇಲ್ಲಿ ಕಟ್ಟಿದ್ದು ಮಾಡಿಬಿಡ್ತೀನಿ. ಕೇಳಿ, ಎಲ್ರು ಕೇಳಿ ಅಂತಲೇ ಹೇಳ್ತಾ ಇರೋದು. ಅವ್ರ ಕಾಲ್ ತಕ್ಕ ಮೇಳ ಕಟ್ಟೋದಕ್ಕೆ ನಾನೇನು ಅಡ್ಡ ಅಲ್ಲ. ನಾನೇನ್ ನಿನ್ ಕರೀಲಿಲ್ಲ, ಈ ವ್ಯವಹಾರಕ್ಕೆ ನೀನ್ ಬರ್ಬೇಕಾದ್ದು ಇಲ್ಲ. ಯಾಕಪ್ಪ ಹೀಗೆಲ್ಲ ಮಾತಾಡ್ತೀನಿ? ಹಬ್ಬಕ್ಕೋಸ್ಕರ ತೋಟ ಮಾಡಬಾರ್ದು ಅಂತ ನಾನು ಹೇಳಿ ತಪ್ಪಾಯ್ತು. ಹೌದು, ತಪ್ಪಾಯ್ತು ಅಂದ್ರೆ ಏನ್ ಮಾಡ್ತೀನಿ? ದೂರ ನಿಂತ್ಕೋ, ಏಟು ಬಿದ್ದಾತು. ನೀನ್ ಸುಮ್ನೆ ಇದೆ, ಏನಾದ್ರೂ ಅವಾಜ್ ಆಡಾಡು. ನನ್ನ ಎದುರು ನನ್ನ ತಾಯಿ ತಂಗಿ ನಂದವ್ರನ್ನ ನಾನು ಚೀಸ್ಕೊಂಡ ಬಿಡೋನಲ್ಲ. ನನ್ ಯಾಕೆಲ್ಲೂ ತಪ್ಪಾಗಿ ತಿಳ್ಕೊಂಡಿದ್ದೀನಿ. ಈ ಕುಟುಂಬ ಒಂದಾಗಿ ಬೆಳೆದು ನಂದನವಾಗ್ಲಿ ಅನ್ನೋದೇ ನನ್ನ ಹೆಬ್ಬಯಕೆ ಮಾತು. ಆಹಾ, ಬಗಲಲ್ಲಿ ಚೂರಿ, ಬಾಯಲ್ಲಿ ಹರಿಹರಿ. ಅದಕ್ಕೆ ನಾನು ಪಾಲು ಕೇಳೋ ಸ್ಥಿತಿ ಬಂದಿದ್ದೆ ನಿನ್ನಿಂದ. ನಿನ್ನ ಮನಸ್ಸಿನಲ್ಲಿ ಏನೇನಿದೆ ಅನ್ನೋದೆಲ್ಲ ನನಗೆ ಗೊತ್ತು. ನಾನಷ್ಟು ಕೆಣಕಲಾಗಿ ಕಂಡು ಬಂದು ನನ್ನ ಕೊಂದು ಬಿಡು ಮಾತು. ಇಂಥ ಮಾತುಗಳನ್ನ ಮಾತ್ರ ಆಡ್ಬೇಡ. ನನ್ನ ದಾರಿಗೆ ಅಡ್ಡ ಬಂದವ್ರನ್ನ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಆಮೇಲೆ ನಾನು ಜೀವಾವಧಿ ಜೈಲಲ್ಲಿ ಮಣ್ಣು ಹೊರಗೆ ತಯಾರ. ಆಗ ಕೆಟ್ಟದೆಲ್ಲ ನನಗೆ ಆಗಿದೆ. ನನ್ನಿಂದ ನಿಮ್ಗೆ ತೊಂದರೆ ಆಗೋಕೆ ಮಾತ್ರ ಖಂಡಿತ ಅವಕಾಶ ಕೊಡು.
ಏನು ಬಿಸಿ ಬಿಸಿಯಾಗಿ ಚರ್ಚೆ ನಡೆಸಿದ್ದಾಗಿತ್ತಲ್ಲ? ರಾಘು, ನಮ್ಮೆಲ್ರಿಗೂ ವಿಷ ತಂದು ಕೊಟ್ಬಿಡು. ಈ ಮನೆಯಲ್ಲಿ ಗಂಡಸರಿಗೆ ಹೆಂಗಸ್ ನಿಂತು ವಾಕ್ವಾದ ಮಾಡೋದು ನಾನು ಕಂಡು ಇಲ್ಲ ಕೇಳು ಇಲ್ಲಪ್ಪ. ಅವಳು ಕುಣಿಸ್ತಾಳೆ, ನೀನ್ ಕುಣಿ, ನಾನು ಬೇಡ ಅನ್ನಲ್ಲ. ಆದ್ರೆ ಇನ್ನೊಬ್ಬರ ಮೇಲೆ ಅವಳು ಅಧಿಕಾರ ನಡೆಸೋದು ನಿನ್ನ ಗಂಡಸ್ತನಕ್ಕೆ ಅವಮಾನ. ಅದೇನ್ ಮದ್ದು ಕೊಡಿಸ್ಬಿಟ್ಟಿದ್ದಾಳೋ ಏನು ಆ ಕೃಷ್ಣ ಪರಮಾತ್ಮನೇ ಬಲ್ಲ. ಆಯ್ತೆ, ಇಲ್ಲ ಇನ್ನೂ ಏನಾದರೂ ಇದೆಯೋ? ಇದೆ. ಏನು? ನನಗೆ ಪಾಲು ಬೇಕು. ಈ ಆಸ್ತಿಲಿ ನನಗೆ ಕೊಡ್ಬೇಕಾದನ್ನ ಭಾಗ ಮಾಡಿ ಕೊಟ್ಬಿಡ್ಬೇಕು. ಅದು ಯಾಕೆ? ಆಸ್ತಿ ನಮ್ಮ ಅಪ್ಪಂದಲ್ವೇನು? ನನ್ನ ತೋಳುಗಳ ಮೇಲೆ ಬೆಳೆದು ನೀನು ಧೈರ್ಯವಾಗಿ ನನ್ನೆದುರಿಗೆ ತಲೆ ಎತ್ತಿ ನಿಂತು ಹಾಲು ಕೇಳೋವರೆಗೂ ಬಂದ್ಬಿಟ್ಟಿಯಪ್ಪ. ಯಾಕೆ ಕೇಳಬಾರ್ದು? ಸಾಯೋವರೆಗೂ ನಿನ್ ಮನೆ ಜವಾನ್ ಆಗ್ಬಿಟ್ಟಿರ್ಬೇಕೇನು? ಅವನು ನಿನ್ ಹಾಗೆ ಕಣ್ಸು. ಓ, ನೀನು ಗೊತ್ತಾಗೋದಿಲ್ಲ ಕಣಮ್ಮ. ಪಾಲ್ ಕೇಳ್ತಾ ಅವನು ಮಗವಲ್ಲ, ಅವನ ಹಿಂದೆ ನಿಂತ್ಕೊಂಡು ಯಾರೋ ಕೇಳ್ತಾ ಇದ್ದಾರೆ. ಇವನು ಸಿಕ್ಕಿರೋ ಸಾವಾಸ ಇವನು ಪಾಲ 2 ದಿನ ಖರ್ಚ್ಕೊಂಡು ಸಾಕಾಗಲ್ಲ ಅನ್ಸುತ್ತಮ್ಮ. ನನ್ನ ಹಣೆ ಬರಹ ನಾನು ಏನಾದ್ರೂ ಮಾಡ್ಕೋತೀನಿ. ಹೇಳ್ಬಿಡ್ತೀನಿ ಕೇಳಿ. ಈ ಪಾಲು ಪಾಲಿಕತ್ತು ತೀರ್ಮಾನ ಆಗೋವರೆಗೂ ನಾನು ಈ ಮನೆ ಹೊಸು ತುಳಿಯಲ್ಲ, ಒಂದ್ ಸ್ವಲ್ಪ ನೀರು ಸಹ ಬಾಯಿಗಾಸಲ್ಲ. ಕೃಷ್ಣ ನಗು ನಗುವಂತೆ
ನಮ್ಮತನವೇ ಮಣ್ಣುಪಾಲಾಗೋ ಸ್ಥಿತಿ ಬಂದು ಬಿಡ್ತಲ್ಲ ದೇವರೇ. ಮಾತು ವಿಷಯ ತಾನೇ ಬಿಡಿ. ಕಷ್ಟ ಸುಖ ಕಾಣ್ದಿದ್ವ ಏನೇನೋ ಆಡ್ಬಿಟ್ಟ. ಕೋಪಡಿದ್ಮೇಲೆ ತಾನಾಗಿ ದಾರಿ ಕಟ್ಟ. ನನ್ನ ಮಾದು ಹಿಂದ್ ಪ್ರೀತಿನೆಲ್ಲ ಮರೆತು ಬಿಟ್ಟು ನನ್ನ ಮೇಲೆ ರೇಗಿ ಆಸ್ತಿ ನಿಭಾಗ ಮಾಡ್ಕೊಡು, ನಾನು ಬೇರೆ ನೀನು ಬೇರೆ ಅಂತ ಅಂದ್ಬಿಟ್ಟು ನನ್ನ ಲಕ್ಷ್ಮಿ. ಸಂಪತ್ತನ್ನು ಕತ್ತರಿಸ್ಕೋಬಹುದು, ಸಂಬಂಧನ ಕತ್ತರಿಸ್ಕೊಳಕ್ ಸಾಧ್ಯವೇನೆ? ಎಂದಿಲ್ಲ. ಮಾತು ಮನಸ್ಸು ಎಷ್ಟು ಮೃದು ಅಂತ ನನಗೂ. ಏನೋ ವಿಷಯಗಳಿಗೆ ಎಲ್ಲ ಸರಿ ಹೋಗುತ್ತೆ. ನೀವು ಸ್ವಲ್ಪ ಊಟ ಮಾಡಿ. ಊಟ ಲಕ್ಷ್ಮಿ, ಚಿಕ್ಕನ್ನಲ್ಲಿ ಮನೇಲಿ ನಾನು ಮುನಿಸ್ಕೊಂಡಾಗ ತಾನು ಊಟ ಮಾಡದೆ ಬಲವಂತ ಮಾಡ್ತಿದ್ದ ನನ್ನ ಮಾತು. ಅವನೇ ನಿನ್ನೆಯಿಂದ ಊಟ ಮಾಡಿದನೋ ಇಲ್ಲೋ ನನಗ್ ಬೇಡ ಲಕ್ಷ್ಮಿ. ಊಟದ ವಿಷಯನ ಜ್ಞಾಪಿಸ್ಬೇಡ. ಇಷ್ಟಕ್ಕೆಲ್ಲ ನಾನೇ ಕಾರಣ. ಹಬ್ಬದ ವಿಷಯದಲ್ಲೂ ಆಸ್ತಿ ವಿಷಯದಲ್ಲೂ ನಾನು ಬಾಯಿ ಹಾಕದೇ ಇದ್ದೆ ಪರಿಸ್ಥಿತಿ ಹೀಗಾಗ್ತಿದೆ. ದಯವಿಟ್ಟು ನನ್ನ ಕ್ಷಮಿಸಿ. ಇನ್ಮೇಲೆ ಇಂಥ ಮಾತುಗಳಿಗೆಲ್ಲ ಬರಲ್ಲ ಅಂತ ಎಲ್ಲರ ಹತ್ರನೂ ಕ್ಷಮಾಪಣೆ ಕೇಳ್ಕೊತೇನ್ರಿ. ಹಬ್ಬದ ನೆವದಲ್ಲಿ ಜಮೀನ್ ಮಾರಬಾರದು ಅಂತ ಸಲಹೆ ಕೊಟ್ಟೋಡ್ ನೀನು, ತೀರ್ಮಾನ ಮಾಡ್ಬೋದು ನಾನು. ಇನ್ನು ನನ್ನ ಆಯುಷ್ಯರೋವರೆಗೆ ಆಸ್ತಿ ಮಾತ್ರ ಮಾರೋ ಈ ಪ್ರೇರಣೆ ತಂದುಕೊಟ್ಟಿದ್ವಿ. ನಿಮ್ಗಮ್ಮಯ್ಯ ಓ ಅದು ಒಂದೇ ಸತ್ಯ. ನಾನೇ ಹೇಳಬೇಕು ಅಂತಿದ್ದೆ. ಈಗ ಕೂರು ಬಾ. ಯಾವನಿಗೆ ಬೇಕು ನಿನ್ನ ಆಟ ಹೋಗಯ್ಯ? ಎಂತದು ಮಾರಾಯ, ನನ್ನ ಆಟ ಬೇಡವಾಯಿತು. ಚಿನ್ನಾಟಕ್ಕೆ ಆರಂಭವೋ? ಇನ್ನು ಅದು ಬೇರೆ ಕೇಳು. ಮತ್ತೆ ಯಾಕೆ ಕುಗ್ಗು ಹಾಗಿದ್ದೀಯೇ? ನಮ್ಮ ಅಣ್ಣನ್ ಪಾಲ್ ಕೇಳಿದ್ರೆ ಕೂಗಾಡ್ಬಿಟ್ಟ ಕಣೋ ಸಂಪಂಗಿ. ನೀನು? ನಾನು ಕೂಗಾಡ್ಬಿಟ್ಟೆ. ಆದ್ರೆ ಅಣ್ಣನ ಎದುರಿಗೆ ಹೆಚ್ಚಿಗೆ ಹೊತ್ತು ಕೋಪ ನಿಲ್ಲಲ್ಲ ಕಣೋ ಸಂಪಂಗಿ. ಏನ್ ಮಾಡೋದು? ಅದಕ್ಕೆ ನನ್ನ ಬಳಿ ಔಷಧಿ ಉಂಟಲ್ಲವೋ? ಔಷಧಿ? ಅಯ್ಯೋ ಅದೇ ಬೇಡಪ್ಪ ಬೇಡ. ಆಗ್ಬೇಕಾದ ಕೆಲ್ಸಕ್ಕೆ ಮತ್ತಷ್ಟು ಹರ್ಕತ್ತು. ಅಲ್ಲೇ ಉಂಟು ಮಸಲತ್ತು. ನೋಡು ಮಾಧು, ನಾವು ಸಾಧುವಾಗಿರೋರ್ಗೂ ಈ ಪ್ರಪಂಚ ನಮ್ಮ ತಲೆ ಕೊಡುವುದಿಲ್ಲ. ದುಷ್ಟ ಅನಿಸ್ಕೊಂಡ ತಕ್ಷಣ ಕೊಡಬೇಕಾದನ್ನು ಕೊಟ್ಟು ದೂರ ನಿಂತಿರುತ್ತದೆ ಅಲ್ಲವೋ? ಏಳು ಮಾತು ಹೋಗುವ. ನೀ ಬಾ ಮಾಧು. ಬಾರಯ್ಯ. ಏನೇ ಅದು ಬಸರಾಗ? ಅದೇ ನಿಮ್ಮಮ್ಮ ಅಲ್ಲ. ಇನ್ಮೇಲೆ ನಿಮ್ಮನ್ನ ಅತ್ತೆ ಅಂತ ಕರೆಯೋದಮ್ಮ. ತಾಯಿ ಇಲ್ಲ ನನಗೆ ನೀವೇ ಅಮ್ಮ. ಈಗ ಇನ್ನೇನ್ ಒಳಸಂಚು. ರಾಮ್ ಲಕ್ಷ್ಮಣರಾಗಿದ್ದ ನನ್ನ ಮಕ್ಕಳನ್ನ ರಾವಣನಾಗಿ ಮಾಡ್ಬಿಟ್ಟೆ. ನೀನ್ ಕೊಟ್ಟೆ ತಣ್ಣಗಾಯ್ತಲ್ಲ. ಇಲ್ಲ, ಅವ್ರು ಯಾವತ್ತಿದ್ರು ರಾಮ ಲಕ್ಷ್ಮಣರೇ. ಜಗಳ ಕದನ ಎಲ್ಲ 4 ದಿನದಷ್ಟೇ. ಎಲ್ಲ ಸರಿ ಹೋಗುತ್ತೆ. ಅಷ್ಟಕ್ಕೆ ಎಲ್ ಬಿಡ್ತೀಯ? ಹಬ್ಬದ ಸಮಯದಲ್ಲಿ ನಿಂತು ಕೊಳ್ಳಿಯಿಂದ ತಾನೆ ಮನೆನೇ ಹತ್ತಿ ಬೇಯ್ತಾ ಇರೋದು. ಅಯ್ಯೋ ಹಾಗನ್ಬೇಡಿ ಅಮ್ಮ. ನಾನ್ ಹತ್ತಿ ಉರಿದ್ರು ಹಾಗಾಗುತ್ತೆ ಬಿಡಲ್ಲ ಅಮ್ಮ. ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ. ಸ್ವಲ್ಪವಾಗಿ ಆಸ್ತಿ ಕಡಿಮೆ ಆಗ್ತಾ ಬಂದು ನಿಮ್ ಕಣ್ಣೆದ್ರಿಗೆ ನಾವೀ ಮನೆಯಿಂದ ಹೊರಗೆ ಹೋಗಿ ಇಲ್ಲಿಗೆ ಬೇರೆಯವ್ರು ಬರೋ ಹಾಗಾದ್ರೆ ಸಹಿಸೋಕಾಗತ್ತೇನಮ್ಮ? ಊರಮ್ಮನ ಮನೆಗೆ ಬೇರೆಯವ್ರು ಬರೋದೆ? ಅದಕ್ಕೋಸ್ಕರ ಮಾರೋ ಪದ್ಧತಿಯೇ ಬೇಡ. ಇನ್ನು ಶಾರದೆ ಚಿಕ್ಕ ಹುಡುಗಿ, ಅವಳಿಗೆ ಹಬ್ಬ ಅಂದ್ರೆ ತಮಾಷೆ. ಈ ಆಸ್ತಿ ಗಟ್ಟಿಯಾಗಿದ್ರೆ ಮುಂದೆ ತನಗೇ ಹೆಚ್ಚು ಸಹಾಯ ಅನ್ನೋದು ಅವಳಿಗೆ ಗಮನ ಇಲ್ಲ. ಇಷ್ಟ್ರ ಮೇಲೆ ನಂದೇ ತಪ್ಪಾಗಿದೆ, ನನ್ನ ಕ್ಷಮಿಸ್ಬಿಡಿ. ಇನ್ಮೇಲೆ ನೀವು ಹೇಳ್ದಾಗ ಕೇಳ್ತೀನಿ. ಈ ಮಗಳ ಮೇಲೆ ಕೋಪಿಸ್ಕೋಬೇಡಿ. ಲಕ್ಷ್ಮಿ, ನೀ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲಮ್ಮ. ಲಕ್ಷ್ಮಿ, ಇನ್ಮೇಲೆ ಖಂಡಿತ ನಾನು ಕೋಪ ಮಾಡ್ಕೊಳ್ಳೋದಿಲ್ಲ. ಅಳ್ಬೇಡಮ್ಮ, ನೀನ್ ಮೈ ತುಂಬಿದೋಳು. ಮಗು ಆಲಸ್ಯವಾಗುತ್ತೆ. ಲಕ್ಷ್ಮಿ, ನಾನು ಅಂದದ್ದೆಲ್ಲ ಮರ್ತ್ಬಿಡು ತಾಯಿ. ಎಲ್ಲಿ ನಗು? ಮಾಧು, ಮಾಧು, ಇಲ್ಲಿದ್ಯೋ ಹೊರಗಡೆ ಬರ. ಹಾಲಾಗೋವರೆಗೂ ಹೊಸಲು ದಾಟಲ್ಲ, ನೀರ್ ಕುಡಿಯಲ್ಲ ಅಂತ ಅವತ್ತೇ ಹೇಳ್ಬಿಟ್ಟಿದ್ದೀನಲ್ಲ. ನಾನು ಹೇಗ್ ಮಾಡ್ಕೋಬೇಕು ಅಂತೀಯ? ಈ ಮನೆ, ತೋಳನ್ ಮೂಲೆ ಗದ್ದೆ 2 ನನಗ್ ಬೇಕು. ಆಮೇಲೆ ಉಳಿದವ್ರಿಗೆ ಏನ್ ಉಳಿಯಿತು? ಆ ಪುರಾಣ ಕಟ್ಕೊಂಡು ನಾನೇನ್ ಮಾಡ್ಲಿ?
ಯಾಕೆ ಮಾತಾಡ್ತಿದೀಯೋ? ಯಾರ್ ಪಿತೂರಿಯಪ್ಪ ಇದು? ಪಿತೂರಿ ಮಾಡೋಕೆ ನನಗಿನ್ನೂ ಹೆಂಡತಿ ಬಂದಿಲ್ಲ. ಅಣ್ತಮ್ಮಂದ್ರಲ್ಲಿ ಭಾಗ ಕೇಳೋದ್ ದ್ರೋಹ ಅಲ್ಲ, ಹೊಡೆದೆ ಸತಾಯಿಸೋ ದ್ರೋಹ. ರಾಘವ, ಅವ್ನ ನಾಲ್ಗೆ ಮಿತಿ ಮೀರ್ತಾ ಇದೆ. ಏನ್ ಕೇಳ್ತಾನೋ ಕೊಟ್ಟು ತೊಲಸು. ಅವನಿಗೆ ಪ್ರಪಂಚ ಏನಮ್ಮ ಗೊತ್ತಿದೆ? ಯಾರ್ದೋ ಆಟದ ಬೊಂಬೆಯಾಗಿ ಆಡ್ತಾ ಇದ್ದಾನಷ್ಟೇ. ನಿನ್ನ ಕಾಲದಲ್ಲೇ ನಮ್ಮ ನೆಲೆ ನೆಮ್ಮದಿ ನಾಶವಾಗಿ ಹೋಗುತ್ತಲ್ಲ, ಅದನ್ನ ಹೇಗಮ್ಮ ಸಹಿಸೋದು? ನಿಮ್ ಗೋಳಾಟ ಎಲ್ಲ ಮುಗಿಸಿ ಪಾಲಕ್ ಸಿದ್ಧ ಮಾಡಿ ಹೇಳ್ ಕಳಿಸಿ. ಅಪ್ಪನ ಆಸ್ತಿ ಎಲ್ಲ ಕಪ್ಪನಿಸಬಹುದು ಅಂತ ಮಾತ್ರ ಕನಸು ಕಾಣ್ಬೇಕು. ಅದು ನನ್ನ ಮಗು ಅಂತ ತಿಳ್ಕೊಂಡ್ರೇನು? ಕೋರ್ಟು ಕಚೇರಿ ಎಲ್ಲ ನನಗೂ ಗೊತ್ತಿದೆ. ಅಮ್ಮ ಅಮ್ಮ ಅತ್ತೆ ನೋವು ಕಂಡಿದೆ. ಅಮ್ಮ ಅಯ್ಯೋ ಅಮ್ಮ 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 ಏನಿಸ್ತದಮ್ಮ? ಗಾಬರಿ ಪಡ್ಬೇಡ, ಗಾಬರಿ ಬೇಡ. ಶಾರದಾ, ಏನಮ್ಮ ಹೋಗಿ ತಿಂದಿಡಮ್ಮ. ಅಮ್ಮ ಅಯ್ಯೋ ಧೈರ್ಯವಾಗಿರಮ್ಮ. ಬೇಗ ಹೋಗ್ಬಿಟ್ಟು ಇಲ್ಲಿ ಕರ್ಕೊಂಡು ಹೋಗೋದು. ಸುಮ್ಮನೆ ಇದಕ್ಕೆಲ್ಲ ಡಾಕ್ಟರ್ ಸ್ವಲ್ಪ ಶ್ರಮ ಆಗ್ಬೋದು. ಚಿಂತೆ ಮಾಡ್ಬೇಡಮ್ಮ. ತಾಳು ಮಗನ್ನ ಮುದ್ದಾಡಕ್ಕೆ ಇಷ್ಟು ಆತ್ರ, ಇನ್ನೂ ಸ್ವಲ್ಪ ಹೊತ್ತಾಗ್ಬೇಕು. ರಾಘವಯ್ಯನವರೇ, ತಮ್ಮ ಕುಮಾರ ಕರೀತಿದ್ದಾನೆ. ಈಗ ದಯಮಾಡಿಸಬಹುದು. ಎಲ್ಲ ನಿಮಗೆ ಕಡೆ ರಾಘವ, ನಿನ್ ಕೈನಲ್ಲಿರೋ ಉಂಗ್ರ ತೆಗೆದು ಮಗು ಬಾಯಿ ಸದೇಂತ ಪಟ್ಟಿರ್ತೀಪ. ಶಾರದಾ, ಸದೇಂತ ಪಟ್ಟದಂತ ಸ್ವಲ್ಪ ತಾಳು ಶಾರದಾ. ನನ್ನ ಮಗನಿಗೆ ಅವ್ರ ಚಿಕ್ಕಪ್ಪನೇ ಬಾಳಿನ ಬಟ್ಟು ಮೊದಲೇ ಸಿಹಿ ಕೊಡಿ. ಮಾದನ್ ಕರ್ಕೊಂಡ್ಬರ್ತೀನಿ. ಅವನಾಗ್ಲೂ ಹೊರಟೋದಾನ. ಹಾಯ್, ಒಗ್ಗಟ್ಟು ಅನ್ನೋದು ಸಂಸಾರದಲ್ಲಿ ಮೊದಲು ಬಲವಾಗಿ ಬೇರೂರ್ಬೇಕು. ಅದಕ್ಕೆ ಅಪಾಯ ಬರೋದಕ್ಕೆ ಅವಕಾಶನೇ ಕೊಡ್ಬಾರ್ದು. ಏನ್ ಮಾಡ್ಲಿ ಮಾಮ್ಜಿ, ಮಾಧು ಮೂರ್ಖಪಟ್ಟು ಹಿಡಿದು ಬಿಟ್ಟಿದ್ದಾನೆ. ಅವನ್ ಮನೆ ಕಡೆ ಬಂದು ಮೇಲೆ ಆಯ್ತೋ ಏನು. ಇಟಾಲಿಯನ್ ಸಸಿಗಳು ಯಜಮಾನ್ರೆ, ಇದು 5 ವರ್ಷಕ್ಕೆ ಫಸಲು ಕೊಡಲಿಕ್ಕುಂಟಲ್ಲವೋ? ಇದರಿಂದ ನಿಮ್ ಜೀವಕ್ಕೆ ಏನು ತಕ್ಲೀಫ್ ಇಲ್ಲ ತಾನೆ? ಇಮಾಮ್ಜಿ, ಸಲಾಂಜಿ, ನೀವು ಸ್ವಲ್ಪ ಸುಮ್ಮನಿರ್ಲಿಕ್ಕಾಗುದಿಲ್ಲವೋ? ಸಂಪಂಗಿ, ನಮ್ಮ ಮಾಧುಗೆ ನೀವಾದ್ರೂ ಸ್ವಲ್ಪ ತಿಳುವಳಿಕೆ ಹೇಳಿ ತಾರೀಖ್ ತರಬಾರ್ದೆಪ್ಪ. ನಾನು ಹೀಗೆ ಬಿದ್ದು ಹಾಗಿದ್ದೆ ಯಜಮಾನ್ರೆ. ಮಾಧವರಾಯರು ಪಾಲಾಗೋ ತನಕ ಆಗುವುದೇ ಇಲ್ಲ ಎಂದು ಹೇಳುತ್ತಿರುವರಲ್ಲ. ಪಾಲ್ ಸಿದ್ಧವಾಗಿದೆ ಅಂತ ಹೇಳಿ ಅವನು ಮನೆ ಕಳಿಸು. ಹೌದೇ? ಆಯ್ತು, ಈ ಕ್ಷಣದಲ್ಲೇ ಕಳಿಸ್ತೇನೆ. ಇದೇನಾಗೋ ಭಾಯ. ಏನಾದ್ರೂ ಆಗ್ಲಿ ಬಿಡಿ. ಮಾಧವ ವಿಷಯದಲ್ಲಿ ತೀರ್ಮಾನ ಬಂದ್ಬಿಟ್ಟೆ ಲಕ್ಷ್ಮಿ. ಯಾವ ವಿಷಯದಲ್ಲಿ? ಅದೇ ಪಾಲಿನ ವಿಷಯ. ಸರಿ, ಯಾವತ್ತಿದ್ರೂ ಒಂದು ತೀರ್ಮಾನಕ್ಕೆ ಬರಲೇಬೇಕು. ಇನ್ನೂ ಸ್ವಲ್ಪ ಅವಕಾಶ ಕೊಟ್ರೆ ಮಾಧು ಪಾಪ ಆರೋಗ್ಯನೋ ಅಂತ ಒಂದು ಆಸೆ. ನಿನಗೆಲ್ಲೋ ಭ್ರಾಂತು ಲಕ್ಷ್ಮಿ. ಅವನು ಎಲ್ಲಿ ಊಟ ಮಾಡ್ತಾನೋ, ಎಲ್ಲಿ ನಿದ್ದೆ ಮಾಡ್ತಾನೋ,
ಅವನಿಲ್ಲದ ಈ ಮನೆಯಲ್ಲಿ ಒಂದೊಂದು ಗಳಿಗೆನೂ ನನಗೆ ನರಕಯಾತನೆ ಆಗ್ತಾ ಇದೆ ಲಕ್ಷ್ಮಿ. ಈಗ ಪಾಲ್ ಮಾಡೋದಕ್ಕೆ ನನಗೆ ಆತರವಾಗ್ತಿದೆ. ನಿಜ. ಆದ್ರೆ ಪಾಲ್ ಕೊಟ್ಟ ಮೇಲೆ ಅವನಿಗಿರೋ ದುಷ್ಟ ಸಹವಾಸದಲ್ಲಿ ಅವನು ಯಾವ ಸ್ಥಿತಿಗೆ ಇಳಿತಾನೋ ಅದನ್ನು ನಾವೇ ಕಣ್ಣಲ್ಲಿ ನೋಡ್ಬೇಕು. ಏನು ಇದನ್ನು ತಪ್ಪಿಸೋದು ಬೇರೆ ದಾರಿಯೇ ಇಲ್ವೇ? ಇಲ್ಲ ಲಕ್ಷ್ಮಿ, ಇಲ್ಲ, ಇಲ್ಲವೇ ಇಲ್ಲ. ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು. ನಾನು ಕ್ರೋಧದಿಂದ ಈ ಮಾತು ಹೇಳ್ತಾ ಇದ್ದೇನೆ ಸರ್, ನೀವು ಖಂಡಿತ ತಿಳ್ಕೋಬಾರ್ದು. ಹಾಗೆ ಅಂತ ಮಾತು ಕೊಡಿ. ಹೇಳು ಲಕ್ಷ್ಮಿ, ನಿನ್ನ ಮನಸ್ಸು ನನಗೆ ತಿಳಿಯಿದೆ. ಮಾಧವ್ ಜವಾಬ್ದಾರಿ ಇಲ್ಲದ ಪಾಲು ಅಂತ ಕತ್ತರಿಸ್ಕೊಟ್ಬಿಟ್ರೆ ಅವನು ಫೋನ್ ಮಾಡೋದು ಖಂಡಿತ. ಅದಕ್ಕೆ ಬದಲು ಒಟ್ಟಿನ ಆಸೆಯಲ್ಲಿ ನಾವು ಒಂದು ಕಾಸಿಗೂ ಆಸೆ ಪಡದೆ ಎಲ್ಲಾನು ಅವನ ಹೆಸರಿಗೆ ಬರೆದು ಕೊಟ್ಟು ನಾವು ಹೊರಟೋಗ್ಬೋದು. ಲಕ್ಷ್ಮಿ, ಸ್ವಲ್ಪ ಕೇಳಿ ಅಂದ್ರೆ ಒಟ್ಟು ಆಸ್ತಿ ಅಂದ್ಮೇಲೆ ಅಮ್ಮ ಶಾರದನ ಜವಾಬ್ದಾರಿನೂ ಅವನ ಮೇಲೆ ಬಿದ್ದಿರುತ್ತೆ. ಆಸ್ತಿಲಿ ನಾವ್ ಯಾವ್ದನ್ನು ಮುಟ್ಲಿಲ್ಲ ಅನ್ನೋ ದಾಕ್ಷಿಣ್ಯವೂ ತಡೀಬಹುದು. ಆಮೇಲೆ ಒಂದು ಹುಲ್ಲು ಕಡ್ಡಿನೇ ಆಗ್ಲಿ ಅವನಿಗೆ ಮಾರೋ ಮನ ಹಾಗೂ ಒಂದು ತೊಂದರೆ ಕೊಡೋ ಕಾಲಕ್ಕೆ ನಾವು ಇಲ್ಲೇ ಹತ್ರದಲ್ಲೇ ಇರ್ತೀವಲ್ಲ. ಹತ್ರದಲ್ಲಿ ಅಂತಂದ್ರೆ ಇಲ್ಲಿ ಆಚೆ ಕರೆ ಮನೆ ನಮ್ಮ ಅಪ್ಪಂದಾಗಿ ನನಗ್ ಬಂದಿರೋ ಆ ಸಣ್ಣ ಮನೆ ಸಾಕು. ಅದನ್ನೇ ಸರಿಪಡಿಸಿಕೊಂಡು ಅಂಬ್ಲಿಯೂ ತುಂಬಿ ಸ್ವಲ್ಪ ಕಾಲ ಹಾಕೋಣ. ಮುಂದೆ ಎಷ್ಟು ಕಷ್ಟ ಪಡ್ಬೇಕಾಗತ್ತೆ ಅನ್ನೋದನ್ನ ತಿಳಿದೇ ಮಾತಾಡ್ತಿದ್ದಿ. ನೀವು ನನ್ನ ಜೊತೆಲಿರುವಾಗ ನನ್ನ ಕಷ್ಟಗಳನ್ನ ಕಂಡ್ರೇನೆ ಇಷ್ಟ. ಲಕ್ಷ್ಮಿ, ಎಂಥ ಪ್ರೇಮಮಯಿ ನೀನು. ಪಾಲು, ಈ ಮನೆ ತೋಳ್ ಮೂಲೆ ಗದ್ದೆ ನನಗ್ ಸೇರ್ಬೇಕು. ಮಾಧವ್, ನಾನು ಹಾಗೆ ತೀರ್ಮಾನ ಮಾಡಿ. ಇನ್ ಹೇಗ್ ತೀರ್ಮಾನ ಮಾಡ್ಬಿಟ್ಟಿದ್ದಿ? ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಬರೆದು ಹೊರಟೋಗ್ತಾ ಇದೆ. ಆಸ್ತಿ ಮನೆ ಹಾಳಾಗ್ಬಿಟ್ಟು ಅವನ್ ಕರ್ಕೊಂಡು ಹೋಗ್ಬಿಡಿ. ನಾನು ಅವನ್ ಬಿಡೋದ. ಅಮ್ಮ ಅಮ್ಮ ಒಂದು ಚೇನು ಕೊಡು, ಪಾಪನ್ ಬಯಸಿ ಮಾಡ್ಬೇಕು. ಈಗ ಬರ್ತಾನಂತೆ. ನಾನು ಈಗ ತಾನೇ ಬರ್ತಾ ಇದ್ದೇನೆ. ದೋಣಿ ಜಟ್ಟಿಯವ್ರಿಗೆ ಹೋಗಿ ಕರ್ಕೊಂಡ್ಬಂತು. ಬ್ಯಾಡ್ವೆ, ನಾವು ಸೀತಾಮಾತೆ, ನಾನ್ ಲಕ್ಷ್ಮಣ. ನಾವು ಇಟ್ಟಿಗೆನ ದಾಟೋ ಹಾಗಿದೆಯೇ ನಾನು? ಸೀತೆ? ಓಹೋ, ಲಕ್ಷ್ಮಣ. one pause. ಬ್ಯೂಟಿಫುಲ್, ವಂಡರ್ಫುಲ್. ಸ್ವಲ್ಪ ಹೀಗೆ. ಏ ಮಾಧವ್, ದೂರ ಇರಿ. ನನಗೆ ಯಾರ ಸಹಾಯವೂ ಬೇಕಾಗಿಲ್ಲ. ಇಂಥ ದೇವತೆಯನ್ನ ಮೂರ್ನಲ್ಲಿ ಎಂದೂ ಕಂಡಿದ್ದೇ ಇಲ್ವಲ್ಲ? ಈಗ ಕಂಡಾಯ್ತಲ್ಲ, ಇನ್ಮೇಲೆ ಆದ್ರೂ ಎಚ್ಚರಿಕೆಯಾಗಿರೋದು ಒಳ್ಳೇದು. ನಾನೇ ಹೋಗ್ಲಿ ಪೆಟ್ಟಿಗಿಟ್ಟೇನು. ಅನಾವಶ್ಯಕವಾಗಿ ಯೋಗಕ್ಷೇಮ ವಿಚಾರಿಸಿದ್ರೆ ಬಿಟ್ಟು ಸಾಗಲೇಬೇಕಾಗುತ್ತೆ. ಅವ್ರವ್ರ ದಾರಿ ಅವ್ರವ್ರು ಹಿಡಿದ್ರೆ ಕ್ಷೇಮ. ಮಾಧವ್, ಏನಯ್ಯ ನೀನು ನನ್ ವಿಚಾರಿಸ್ಕೊಡ್ದೆ ಅವಳೇ ವಿಚಾರಿಸ್ಕೊಡ್ತಾ ಇದೀಯಲ್ಲ ನೀನು? ಏನಾಯ್ತು ಭಾವ? ಆಕ್ಸಿಡೆಂಟ್, ಡೇಂಜರಸ್ ಆಕ್ಸಿಡೆಂಟ್. ಯಾವ ಸೀಮೆ ಮನುಷ್ಯನಯ್ಯ ನೀನು? ರಾಯಲಸೀಮೆ. ಮೇಡಮ್, ನಾನು ಮಿಲ್ಟ್ರಿ ಲಡಾಖ್ ನಿಂದ ಬಂದಿದ್ದೇನೆ. ನನ್ನ ಹೆಸರು ಮೃತ್ಯುಂಜಯ ಅಂತ. ಎಲ್ರು ನನ್ನ ಮೃತ್ಯು ಅಂತ ಕರೀತಾರೆ. ಮುಗಿಸೇ ಬಿಟ್ಟಿದ್ದಿಲ್ಲ ಪುಣ್ಯಾತ್ಮ. ಐ ಆಮ್ ವೆರಿ ವೆರಿ ಸಾರಿ. ಹೌದು, ಸಾರಿ. ನಿಮ್ಮಂಥವ್ರನ್ನೆಲ್ಲ ಹಿಡಿದು ಜೈಲಿಗೆ ಹಾಕಿ 5 ವರ್ಷ ಹೊರಸಿದ್ರೆ ಮನಸ್ಸಲ್ಲಿರೋ ಹೆಣ್ಮಕ್ಳು ಮಾನವಾಗಿ ತಿರ್ಗಾಡ್ಬೋದು. ಇವಳ ವಿಷಯ ಹೇಗೋ ಗೊತ್ತಿಲ್ಲ, ನಾನ್ ಹಾಗಲ್ಲ ಸಿಸ್ಟರ್. ಏನೋ ಆಗೋಯ್ತು, ಕ್ಷಮಿಸ್ಬಿಡಿ. ದಯವಿಟ್ಟು ಕ್ಷಮಿಸ್ಬಿಡಿ. ಆತನ ವಹಿಸ್ಕೊಂಡು ಮಾತಾಡೋದಕ್ಕೆ ಈತ. ಅಯ್ಯಯ್ಯೋ, ವಹಿಸ್ಕೊಳ್ಳೋದಾದ್ರೆ ನಿಮ್ಮನ್ನೇ ವಹಿಸ್ಕೊಂಡು ಮಾತಾಡೋಣ, ಅದಕ್ಕೇನಂತೆ? ಸ್ವಾಮಿ, ನಮಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ತಿಳ್ಕೊಬೇಡಿ. ಮನೇಲಿ ಅಪ್ಪ ಇದಾರೆ. ಅಪ್ಪ ಇದಾರಿಯೇ? ಮನೇಲಿದಾರಿಯೇ? ನಮ್ಮೂರ್ನಲ್ಲೇ? ಯಾರವರು? ನನಗೊಂದ್ ಸ್ವಲ್ಪ ಪರಿಚಯ ಮಾಡಿಸ್ಕೊಡ್ತೀರಾ? ನಾನು ಮನೆಗೆ ಬರ್ಲೇನು? ಬಂದ್ ನೋಡಿ, ಪರಿಚಯದ ಜೊತೆಗೆ ಪೂಜೆ ಆಗುತ್ತೆ. ಯಾವ್ದು ಎರಗಣಿ? ಊರು ಬಂದವಳು ನೀರು ಬರದೆ ಹೋಗ್ತಾಳ?
ಎಲ್ಲಿ ಎಲ್ಲಿ ಸ್ವಲ್ಪ ಇರೋ, ಯಾಕೆ ಇಷ್ಟ್ ಗಾಬರಿ? ನಿಮ್ ಲಡಕ್ನಲ್ಲಿ ಇದನ್ನೇ ಹಾವು ಅಂತಾರೋ? ದಿಸ್ ಈಸ್ ಮೀನು, ಐ ಮೀನ್ ಫಿಶ್. ಶಾರದೆ ಯಾಕೆ ಇಷ್ಟು ಹಿಡಿದು ಹೋಗ್ಬಿಟ್ಟಿದ್ದಾಳೆ? ಇನ್ನೇನ್ ಹೇಳಪ್ಪ, ಮತ್ತು ಸರಿಯಾಗಿ ಊಟವಿಲ್ಲ, ನಿದ್ರೆ ಇಲ್ಲ. ನನ್ನ ಚಿಂತೆಯಲ್ಲಿ ನನಗೂ ಅಷ್ಟೇ. ಲಡಾಖ್ನಲ್ಲಿ ಅನ್ನ ಅನ್ನೋ ಮಾತೇ ಇಲ್ಲ. ಮತ್ತೇನ್ ಮಾಡ್ತಿದ್ರಿ? ಅಲ್ಲೆಲ್ಲ ಹೇಗಂತೀರಿ? ಬೆಳಗಾಯ್ತು, ವಿಮಾನ, ಆ ವಿಮಾನದಿಂದ ಕೊಳವೆ ನಾವು ಅಂತ ಬಾಯಿ ತಕೊಂಡಿದ್ರೆ ಆ ಕೊಳವೆ ಮೂಲಕ ಏನು ಬೆಡ್ ಕಾಫಿ ಅದೇ 11 ಗಂಟೆಗೆ ಸರಿಯಾಗಿ ಪಟ್ನ ಕನಸಿನ ಪಟ್ನ. ಆ ಪುಟ್ಟ ಪಟ್ಟಣಕ್ಕೆ ಪುಟ್ಟ ಪ್ಯಾರಾಚೂಟ್ ಹಾಕಿ ಆ ಪ್ಯಾರಾಚೂಟ್ ನಿಂದ ಕೆಳಗೆ ಬಿಡ್ತಾರೆ. ಅದರ ಮೇಲೆ ಮ್ಯಾಥ್ಯೂ ಮದಾರ್ ಅಂತ ಅವರವರ ಹೆಸರು ಹಾಕಿ ಕೆಳಗೆ ಹಾಕಿರ್ತಾರೆ ಅಷ್ಟೇ. ಅದರಲ್ಲಿ ಬಿಸ್ಕಿಟ್ ಅದು ಇದು ಏನಾದ್ರೂ ಇರುತ್ತೆ. ಅನ್ನ ಅನ್ನೋ ಮಾತೇ ಇಲ್ಲ. ಅಲ್ಲಿ ಅನ್ನ ತಿಂದ್ರೆ ಅಪ್ರೆಂಟಿಸ್ ಬರುತ್ತೆ. ಅದು ಬರುತ್ತೆ. ನಡೀತಿತ್ತಲ್ಲ, ಆ ಸ್ಥಳದಲ್ಲೇ ಇದ್ರಿನ್ನಿ. ಚೆನ್ನಾಯ್ತು. ಅದೇ ನಾನು ಶೂಟ್ ಮಾಡುವಾಗ 500 ಜನ ಶತ್ರುಗಳು. ನಾನು ಮಿಷನ್ ಗನ್ ತಗೊಂಡಿದ್ದೆ. ಅಂದ್ರೆ ಆಗ ಅಯ್ಯೋ ಅಮ್ಮ ಅಪ್ಪ ಗೋಳು ಜನಗಳು ಸಾಲು. 500 ಜನ ಕೊಂದ್ರಪ್ಪ. ಲೆಕ್ಕಕ್ಕೆ ಸಿಕ್ಕಿದವ 500, ಲೆಕ್ಕಕ್ಕೆ ಸಿಕ್ಕದೆ ಇರೋ ಇನ್ನೊಂದು 500. ಸರ್ಕಾರ ಕಾದ ಸಂತೋಷದಲ್ಲಿ ನಿನ್ ಸೈನಿಕ ಬರಲೇಬೇಡ, ಹೊರಟ ಪೆನ್ಷನ್ ಕೊಟ್ಬಿಡ್ತೀವಿ ಇದ್ರು. ಆದ್ರೆ ನನ್ನಂಥ ವೀರ ಸೈನ್ಯದಲ್ಲಿ ಇಲ್ಲದೆ ಹೋದ್ರೆ ದೇಶಕ್ಕೆ ವಿಪತ್ತು ನೋಡಿ ಆದ್ರಿಂದಲೇ ರಜಾ ತಗೊಂಡ್ಬಂದ್ಬಿಟ್ಟೆ. ಅತ್ತೆ ನನ್ನ ಸ್ನೇಹಿತರು, ಐ ಮೀನ್ ನನ್ನ ಫ್ರೆಂಡ್ಸ್, ನಾನ್ ಬರೋವಾಗ ಬರೋ ಅಂತ ಹತ್ತು ಬಿಟ್ರು. ಅತ್ತೆ ಇಲ್ವೇ ಮತ್ತೆ? ಪ್ರೀತಿ ಅನ್ನೋದು ಬಹಳ ಕೆಟ್ಟದ್ದು. ಅದಕ್ಕೆ ಶಾರದನ್ ನೋಡಿದ್ಮೇಲೆ ಒಂದ್ಸಲ ದೂರ ಹೋಗೋದು ಬೇಡ ಅಂತ ಇಲ್ಲೇ 10ಕ್ಕೆ 100 ಆಗುವಂತ ಅದ್ದೂರಿ ವ್ಯಾಪಾರವನ್ನು ಹಿಡ್ಕೊಂಡು ಇರೋಣ ಅನ್ನಿಸ್ಬಿಟ್ಟಿದೆ. ಹುಡುಗಿ ಬಲು ಜಾಣೆ, ಒಳ್ಳೆ ಹುಡುಗ ಬರುತ್ತಾನೆ. ಹುಡುಗಿ ಬಲು ಜಾಣೆ, ಒಳ್ಳೆ ಹುಡುಗ ಬರುತ್ತಾನೆ. ಅವನು ಇವನು ತಾನತ್ತರೇನು ವ್ಯರ್ಥ ತಾನೆ. ಜಾಣೆ ಬಲು ಜಾಣೆ, ಈ ಹುಡುಗಿ ಬಲು ಜಾಣೆ, ಒಳ್ಳೆ ಹುಡುಗ ಬರುತ್ತಾನೆ. ಅವನು ಇವನು ತಾನತ್ತರೇನು ವ್ಯರ್ಥ ತಾನೆ. ಹೂವ ಹೋಲುವ ಬಾಲೆ ಎಂದರೆ ಬಾಯಲ್ಲಿ ನೀರೇಕೆ? ದೀಪದಂತಹ ರೂಪಸಿನನ್ನ ಕೋಪದ ಪಾರೇಕೆ? ಹೂವ ಹೋಲುವ ಬಾಲೆ ಎಂದರೆ ಬಾಯಲ್ಲಿ ನೀರೇಕೆ? ದೀಪದಂತಹ ರೂಪಸಿನನ್ನ ಕೋಪದ ಪಾರೇಕೆ? ಕೋಪದ ಪಾರೇಕೆ? ಒಳ್ಳು ಸ್ನೇಹವ ತೋರಿ ಕಳ್ಳ ನೋಟವ ಬೀರಿ, ಒಳ್ಳು ಸ್ನೇಹವ ತೋರಿ ಕಳ್ಳ ನೋಟವ ಬೀರಿ, ಓಡಾಡಿ ಮುಂದೆ ಬಿದ್ದು ಪೇಚಾಡಿ ಹಿಂದೆ ಬಿದ್ದು ಕೊಂಕೆಲ್ಲ ಕಂಕಾಯಿತೆ. ಜಾಣೆ ಬಲು ಜಾಣೆ, ಈ ಹುಡುಗಿ ಬಲು ಜಾಣೆ, ಒಳ್ಳೆ ಹುಡುಗ ಬರುತ್ತಾನೆ. ಅವನು ಇವನು ತಾನತ್ತರೇನು ವ್ಯರ್ಥ ತಾನೆ.
ಇದು ನಮ್ ಬಿಡಾರಂ ರಂಗಯ್ಯನವ್ರ ಮನೆ. ಏನಮ್ಮ ಕಾಲ ತಳ್ಳಬಾರ್ದಪ್ಪ, ವೇಗವಾಗ ಮುಚ್ಚಿ ಆ ಮಾತು ಕಾಲ್ ಕಟ್ಟಾಕ್ಬೇಕು. ಸರಿಮ್ಮ, ಅವನು ಒಂದು ಮಾತು ಕೇಳ್ಬಿಟ್ಟು ಆಮೇಲೆ ತೀರ್ಮಾನ ಮಾಡು. ಕೋಳಿ ಕೇಳಿ ಖಾರ ಅರ್ದ್ರು ಅಂತ ಅವನ್ನೇನೋ ಕೇಳೋದು, ನಾವೆಲ್ರೂ ಒಪ್ಪಿದ್ರೆ ಅವನೇನು ಒಂದೇ ಅಂತಾನೇನು? ಅಮ್ಮ, ಪಂದಂಜೆ ಕೇಶವನವ್ರ ಮಗಳನ್ನ ನೀನ್ ನೋಡಿದೀಯಲ್ವೇ? ಹೇಳು, ಶೃಂಗೇರಿ ಮದುವೆ ನೋಡಿದ್ದಲ್ಲ. ರೂಪು, ಗುಣ, ಹಣ ಎಲ್ಲಾದ್ರಲ್ಲೂ ಇನ್ನು ದೊಡ್ಡ ಸೊಸೆಗಿಂತ ಶ್ರೇಷ್ಠ ಅಲ್ವೇನಮ್ಮ? ನಾನೇ ಪರಮಶ್ರೇಷ್ಠ ಅಂತ ಯಾವಾಗ್ಲೂ ಹೇಳ್ಕೊಂಡಿಲ್ವಲ್ಲ. ಇಷ್ಟ್ರ ಮೇಲೆ ನಿಮ್ಮನ್ನೇ ಮದುವೆ ಆಗ್ಬೇಕಂತ ಹಠ ಹೇಳ್ತವಳು ಅಲ್ಲ. ಸುಮ್ಮನೆ ಇರೋ, ಅವಳನ್ನ ಯಾಕೋ ಪದೇ ಪದೇ ರೇಗಿಸಿ. ರೇಗೋದು ಯಾವಾಗ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಒಂಚೂರು ಇದನ್ನ ಗಂಭೀರವಾಗಿ ಮಾತಾಡ್ಬೇಕಾದ್ರೆ ಕಲ್ಪೆ ಎಬ್ಬಿಸ್ತೀಯ. ಮದುವೆ ವಿಷಯ ಹೇಳೋ. ನೀನೇ ಹೇಳಮ್ಮ. ಮಾಧವ್ ಒಪ್ಸು, ಮಿಕ್ಕ ವಿಷಯಕ್ಕೆ ನಾನ್ ಹೇಗೋ ಹೇಳೋದು? ಹಾಗಾದ್ರೆ ಒಂದ್ ಕೆಲಸ ಮಾಡೋಣ, ನಮ್ಮ ಮುತ್ತಿಗೆ ಹೇಳಿ ಒಪ್ಸೋಣ. ಹಾಗೆ ಮಾಡು. ಹಾಗೆ ಸಾಕು, ಅಳಿಂದಿರ ಹಣದ ವಿಷಯ ಏನಾದ್ರೂ ಏರ್ಪಾಡು ಮಾಡೋ. ಅದೇ ನಮ್ಮ ಹೇಳಿದ್ನಲ್ಲಮ್ಮ, ಕುಯ್ಲಾದ 4 ದಿವಸಕ್ಕೆ ಹಣ ಕೊಟ್ಬಿಡೋಣ. ಕುಯ್ಲು ಕುಯ್ಲು ನೋ 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 ನೋ, ಅಷ್ಟು ದಿನದವರೆಗೂ ಹೇಗ್ ತಡ್ಕೊಳ್ಳೋದು ಮೈ ಡಾರ್ಲಿಂಗ್? 10,000 ಇದೆ ಅಂದ್ರಲ್ಲ, ಅದನ್ನ ಶುರು ಮಾಡಿ ವ್ಯಾಪಾರನ. ಅದೆಲ್ಲ ವ್ಯಾಪಾರಸ್ಥರ ಲಕ್ಷಣ, ಸುಮ್ನೆ ಹೇಳಿದೆ. ಅಲೆ, ನಾನು ಮಿಲಿಟರಿಯಿಂದ ತಲೆ ತಪ್ಪಿಸ್ಕೊಂಡು ಓಡ್ ಬಂದಿದ್ದೇನೆ. ಮಿಲಿಟರಿ ಪೊಲೀಸ್ನವ್ರ ಕಣ್ಣಿಗೆ ಏನಾದ್ರೂ ಬಿದ್ನೋ ಅಯ್ಯೋ, ಏನ್ ಗತಿರಿ? ಅದಕ್ಕೇನೆ ದೊಡ್ಡ ಮನುಷ್ಯನಾಗ್ಬಿಡೋಣ. ನಮ್ ದೊಡ್ಡಣ್ಣ ಒಳ್ಳೆಯವನು, ಕೊಟ್ಬಿಡ್ತಾನೆ. ಹಾಳಾದ ಅತ್ತಿಗೆ ಚಿಕ್ಕಣ್ಣ ಸೇರ್ಕೊಂಡು ಕೊಡ್ಕೊಡ್ತಾನ. ಹಿಡಿದೆ ಪಾಯಿಂಟು. ನಿಮ್ಮ ಅತ್ತಿಗೇನು ಚಿಕ್ಕಣ್ಣ ಎಣ್ಣೆ ಸೀಗೆಕಾಯಿ ಇದ್ದಾಗಿದ್ದವರು ಈಗ ಒಳ್ಳೆ ಬೆಣ್ಣೆ ಬ್ರೆಡ್ ಆದ ಹಾಗಾಗ್ಬಿಟ್ಟಿದಾರಲ್ಲ, ಏನು ಅಂತೀನಿ. ನನಗೂ ಈ ಯೋಚನೆ ಬಂತು. ಬಾಯ್ಲಿ. ನೀವು ಪರವಾಗಿಲ್ಲ, ಹಾಗೆ ಮಾಡೋಣ. ಯಾವ ಸೀಮೆ ಮೀನ್ ಇದು ಇಷ್ಟೊಂದು ತಾಪತ್ರೆ ಕೊಡ್ತಾ ಇದೆ? ಶಬ್ದ ಮಾಡ್ಬೇಡ ಅಂತ ಹೇಳಿದ್ದ ಅವನ ಆ ರುದ್ರಮುನಿ. ಹೆಣ್ಮೀನು ಸ್ವಲ್ಪ ತಾಪತ್ರೆ ಇವೆ. ಓ, ಜಮೀನ್ದಾರರು ಮೀನ್ದಾರರಾಗಿ ಹೋದ್ರು. ಭೇಷ್. ಮೀನು ದಾರ 2 ನಂದಲ್ಲ, ರುದ್ರಮುನಿದು. ಒಂದ್ ಹೆಣ್ಣು ಮೀನು ಗಾಳಿಗೆ ಸಿಕ್ಕದೆ ಅಟಗಾಯಿಸ್ತಾ ಇದೆ ಅಂದ ರುದ್ರಮುನಿ. ನೋಡೋಣ ಅಂತ ಕೂತೆ, ಪಾಪ ಹೆಣ್ಣಿಗೂ ಭಯ ಅಂತ ಕಾಣುತ್ತೆ. ಗಾಳ ಅಂದ್ಮೇಲೆ ಭಯವಿಲ್ದೆ ಇರುತ್ತೆ. ಎಷ್ಟೇ ಆಗ್ಲಿ ಹೆಣ್ತಾನೆ, ಭಯ 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 ಅಂತಲೇ ಬಂದು ಬಿದ್ದೇ ಬಿಡುತ್ತೆ. ಹಾಗೇನಿಲ್ಲ ಸ್ವಾಮಿ, ಅಷ್ಟಾಗೋವರೆಗೆ ಗಾಳದವನ್ಗೆ ಎಷ್ಟು ತಾಳ್ಮೆ ಇರ್ಬೇಕು ಗೊತ್ತೇ? ಅಷ್ಟು ತಾಳ್ಮೆ ನನಗಿಲ್ವಲ್ಲ ಜಾನು. ನನಗೋಸ್ಕರ ತಾಳ್ಮೆ ಕಳ್ಕೊಬೇಡಿ, ನಾನ್ ಹೋಗ್ತೀನಿ ಬೇಕಾದ್ರೆ. ಸುಮ್ಮನೆ ಹೊರಟು ಹೋಗ್ಬೇಕು ಅಂತಲೇ ಬಂದೆ ಜಾನು. ಏನ್ ಮಾಡಿ, ಬರಬಾರ್ದು ಅಂತ ಇದ್ದು ಬಂದಾಯ್ತು. ಈಗ ಹೋಗ್ಬಾರ್ದು ಅನ್ಸಿದ್ರು ಹೊರಟೋಗ್ಬೇಕಾಗಿದೆ. ಹೋಗೋದಕ್ಕೆ ಅವಕಾಶ ಕೊಡದಿದ್ರೆ? ಆ ಧೈರ್ಯ ಕಂಡು ನೆಚ್ಚಿಗೇನೋ ಆಗ್ತಾ ಇದೆ. ಆದ್ರೆ ನನ್ನ ನಡತೆಯಲ್ಲಿ ನೆಚ್ಚಿಗೆ ಇಲ್ಲ ಅಂತ ಕಾಣಿಸ್ತಾ ಇದೆ. ನೋಡಿದ್ರ, ನಾನ್ ತಿಳಿದಾಡಿದ್ದನ್ನೆಲ್ಲ ನೀವು ಕ್ಷಮಿಸೇ ಇಲ್ಲ. ಅದನ್ನು ಮರೆಯಕ್ಕಾಗಲ್ವೇ? ಹೇಗ್ ಸಾಧ್ಯ ಜಾನು? ನಿನ್ನ ಆ ಸಾಮರ್ಥ್ಯಕ್ಕೆ ತಾನೇ ನಾನು ಸಂತ ಹೊಡೆದಿರೋದು. ನಾವು ಬಡವರು, ನೀವು ಭಾಗ್ಯವಂತರು. ಹಾಗೆ ಅಂತ 2 ಜಾತಿ ಮಾಡೋಕ್ ಮನುಷ್ಯನ ಕೈಯಲ್ಲಿ ಸಾಧ್ಯವಿಲ್ಲ ಜಾನು. ನನಗೆ ನೀನ್ ಬೇಕು, ನೀನೆಂದೆಂದೂ ನನ್ನವಳಾಗ್ಬೇಕು. ನನಗೆ ನಮ್ಮಪ್ಪನೇ ತಾಯಿ, ತಂದೆ, ದೇವರು ಎಲ್ಲ. ಅವರೊಪ್ಪಿದ್ರೆ ನಿಮ್ಮ ಅಪ್ಪನ ಒಪ್ಪಿಗೆ ಪಡೆದ್ರಾಯ್ತಲ್ಲ, ಆ ಜವಾಬ್ದಾರಿ ನನಗಿರ್ಲಿ. ಅದೇನ್ ಜಾನು? ಸ್ವಾಮಿ ಪ್ರಸಾದ ತಗೊಳ್ಳಿ. ಅಯ್ಯೋ, ಯಾರಾದ್ರೂ ನೋಡಿದ್ರೆ ಏನ್ ಗತಿ? ಯಾರು ನೋಡಿದ್ರೆ ಆದಷ್ಟು ಬೇಗ ಪ್ರಪಂಚದ ಕಣ್ಣೆದರಲ್ಲೇ ನಿನ್ನ ಹಣೆಗೆ ತಿಲಕ ಇಡ್ತೀನಿ ಅನ್ನೋ ನಂಬಿಕೆ ನನಗಿದೆ ಜಾನು. ನೋಡಿ,
ಅಯ್ಯೋ ಅಲ್ಲಿ ನೋಡಿ, ಅಲ್ಲಿ ನೋಡಿ. ಅವಳು ಹೇಗಾದ್ರೂ ಮಾಡಿ ಬಿಡಾರದ ರಂಗನವ್ರ ಮಗಳು ಜಾನಕಿಲ್ವೇ ಅವಳನ್ನೇ ಮದ್ವೆ ಆಗ್ಬೇಕಂತೆ. ಓಹೋ, ಇದೋ ವಿಷಯ. ಇಷ್ಟರಿ ವಿಷಯ. ಅದು ಕೂತ್ಕೋಬಾರ. ಕೂತ್ಕೊಳ್ಳೋ ಅಂತಂದ್ರೆ ಅದು ನೀನು ಮದುವೆ ನಿಶ್ಚಯ ಮಾಡಬೇಕು. ಅನ್ನಂಜೆ ಕೇಶವಯ್ಯನವ್ರ ಮಗಳು ಪದ್ಮನೆ ನಿಶ್ಚಯ ಮಾಡಿ ಬಿಟ್ಟಿ ಅದಕ್ಕೆ ಬಿಡೆ. ಮೊದಲು ತಿಂಗಳ ಮದುವೆ. ಅದರಲ್ಲಿ ನಾನು ಯಾಕೆ ತೊದಲ್ತಾ ಇದೀಯೋ? ನಾನಂತೂ ಮಾತು ಕೊಟ್ಟಿದ್ದಾಯ್ತು. ಮಾತು ಕೊಟ್ಟೇ ಬಿಟ್ಟ. ಅವ್ನು ಹೆಣ್ಣು ನೋಡ್ಲೇ ಇಲ್ವಲ್ಲ? ಎಲ್ಲ ನೋಡಿದಾನೆ, ಅವನಿಗೂ ಒಪ್ಪಿಗೆ ಅಂತೆ. ಯಾರನ್ನ? ಕೇಶವಯ್ಯನವ್ರ ಮಗಳನ್ನೇ. ಯಾಕೆ ಸರಿ ಬರ್ಲಿಲ್ವೇ? ಹೋಗ್ಲಿ, ನಮ್ಮೂರ್ ಬಿಡಾರಂ ರಂಗಯ್ಯನವ್ರ ಮಗಳು ಜಾನಕಿ ಹೇಗೆ? ಎಣ್ಣೆ ನಿನ್ನ ಕಣ್ಣ ನೋಟ ಮಿಂಚು ಮಿಂಚು, ಚಿನ್ನ ನಿನ್ನ ಅಣಿ ಮುತ್ತು ಹಂಚು ಹಂಚು, ಎಂತ ಹೊಂಚು ಹೊಂಚು ಒಳ್ಳ ಸಂಚು ಸಂಚು, ನಮ್ಮ ಪ್ರೀತಿ ಸ್ವರ್ಗದಂಚು. ಗಂಡೆ ನಿನ್ನ ಚಿಗುರು ಮೀಸೆ ಕಂಡೆ ಕಂಡೆ, ಕಂಡು ಮನದ ತುಂಬ ನಿನ್ನ ತುಂಬಿಕೊಂಡೆ, ನಿನ್ನ ನೆನಸಿಕೊಂಡೆ ಕನಸ ಕಂಡೆ ಕಂಡೆ, ನಿನ್ನ ಮೇಲೆ ಮೋಹಗೊಂಡೆ. ಏರು ಯೌವನ ಮೈದಾಳಿ, ಏನೇನು ತುಂಟಾಟದಾಳಿ, ಏರು ಯೌವನ ಮೈದಾಳಿ, ಏನೇನು ತುಂಟಾಟದಾಳಿ. ರೆಪ್ಪೆ ಕೂಡದಿದೆ ದಿನವು ರಾತ್ರಿಯಲ್ಲಿ ಬಿಸಿಯೇರಿ ತಂಗಾಳಿ, ರೆಪ್ಪೆ ಕೂಡದಿದೆ ದಿನವು ರಾತ್ರಿಯಲ್ಲಿ ಬಿಸಿಯೇರಿ ತಂಗಾಳಿ. ಹೊಸ ಮಾಗಿಯ ಬಿಸಿಲಲ್ಲಿ ಸವಿ ನೀಡಿದ ಜೇನಲ್ಲಿ, ನೀ ಬಲ್ಲೆ ಹೂಬಳ್ಳಿ, ನನ್ನಾಸೆ ನಿನ್ನಲ್ಲಿ ಬಾಳಲಾರೆ ನಿನ್ನ ನಗಲಿ. ಗಂಡೆ ನಿನ್ನ ಚಿಗುರು ಮೀಸೆ ಕಂಡೆ ಕಂಡೆ, ಕಂಡು ಮನದ ತುಂಬ ನಿನ್ನ ತುಂಬಿಕೊಂಡೆ, ನಿನ್ನ ನೆನಸಿಕೊಂಡೆ ಕನಸ ಕಂಡೆ ಕಂಡೆ, ನಿನ್ನ ಮೇಲೆ ಮೋಹಗೊಂಡೆ. ವಸಂತ ಋತು ರಸಪಾನ, ಕೇಳು ಕೋಗಿಲೆ ಸವಿಗಾನ, ವಸಂತ ಋತು ರಸಪಾನ, ಕೂಡಿ ಬಂದಿಹುದು ಮಧುರ ಸಮ್ಮಿಲನ ಮಧುಮಾಸ ನವ ಜೀವನ, ಕೂಡಿ ಬಂದಿಹುದು ಮಧುರ ಸಮ್ಮಿಲನ ಮಧುಮಾಸ ನವ ಜೀವನ. ನದಿ ತೀರದೆ ಹೂಬಾಣ, ಮನ ಹಿಗ್ಗಿ ಹಾಡೋಣ, ಈ ಸುಗ್ಗಿ ಕುಣಿಯೋಣ, ಬಂತಮ್ಮ ಬಾಳ ಸುದಿನ. ಹೆಣ್ಣೆ ನಿನ್ನ ಕಣ್ಣ ನೋಟ ಮಿಂಚು ಮಿಂಚು, ಚಿನ್ನ ನಿನ್ನ ಅಣಿ ಮುತ್ತು ಹಂಚು ಹಂಚು, ಎಂಥ ಹೊಂಚು ಹೊಂಚು ಒಳ್ಳ ಸಂಚು ಸಂಚು, ನಮ್ಮ ಪ್ರೀತಿ ಸ್ವರ್ಗದಂಚು. ಸಣ್ಣ ಬಾಡಿ ಕಂದಮ್ಗಳು. ಅಮ್ಮ ಜಾನಕಿ, ಒಳ್ಳೆ ಸ್ವರ್ಣ ಗೌರಿ ಇದ್ದಾಗಿದೆಯಮ್ಮ. ಮಗು
ನಿಮಗೊಬ್ಬ ಹೆಂಡತಿ ಬರೋದನ್ನ ನಾನ್ ನೋಡ್ತೀನೋ ಇಲ್ವೋ ಅಂತ ತುಂಬಾ ಭಯವಾಗೋಗ್ಬಿಟ್ಟಿತ್ತಪ್ಪ. ಈಗ ನೆಮ್ಮದಿ ಆಯ್ತು. ನೀವು ಹಾಗೆಲ್ಲ ಹೇಳ್ಕೊಡ್ತಮ್ಮ. ಇನ್ನೊಂದು ವಾರದೊಳಗೆ ಹುಷಾರಾಗ್ತೀರಿ. ಲಕ್ಷ್ಮಿ, ಶಾಂತಿ ತಾಯಿ ಕಳ್ಕೊಂಡು ಮಗು, ನೀನೇ ಅವಳು ತಾಯಿ. ಕೆಲಸ ಬದುಕು ಅಚ್ಚುಕಟ್ಟಾಗಿ ಹೇಳ್ಕೊಡು. ಅವರು ಊರ್ ಹೋಗ್ಬಿಟ್ಟು ಬರ್ತಾರಂತೆ. ಅತ್ತೆ ಅತ್ತೆ ತುಂಬಾ ಥ್ಯಾಂಕ್ಸ್ ಅತ್ತೆ, ತುಂಬಾ ಥ್ಯಾಂಕ್ಸ್. ನೀವು ಕೊಡ್ಸಿದ ಹಣ 2 ತಿಂಗಳಿಗೆ 70,000 ಮಾಡಿ ತೋರಿಸ್ಬಿಡ್ತೀನಿ. ಇನ್ನೊಂದು ಬರ್ಲೆ. ಹೋಗ್ ಬನ್ನಿಯಪ್ಪ. ದೊಡ್ಡ ಮನ್ಸು ಮಾಡಿ ಮಾದು ಮದ್ವೆವರೆಗೂ ಇದ್ರಿ. ಹೋಗ್ ಮನೆ ಮಾಡಿ ಬೇಗ ಹೆಂಡತಿನ ಕರ್ಸ್ಕೊಂಡ್ಬಿಡಿ. ಅವ್ರವ್ರಾದ್ರು ಹೆಣ್ಣು ಮಕ್ಕಳು ತಿಂಗಳಾದ್ಮೇಲೆ ತಂಗಬಾರ್ದು ಅಂತ ಹೇಳ್ತಾರೆ. ಓ, ಹಾಗಿದೇನು ಗಾದೆ? ಹಾಗಾದ್ರೆ ಗಾದೆ ಮಾತು ವೇದಕ್ಕೆ ಸಮ. ಇನ್ನು ನಾನು ಬರ್ಲೆ. ನಮಸ್ಕಾರ ಮಾಡ್ತೀನಿ. ಆಶೀರ್ವಾದ ಮಾಡಿ. ಈ ಹಾಲು ಕುಡೀರಿ. ಇಷ್ಟು ಅಂದವಾದ ತಿಂಗಳ ಬೆಳಕು ಕೈ ಸಿಗೋದು ಬಂದ ಸಿಕ್ಕಿದ ಹಾಗಾಯ್ತು. ಎಲ್ಲಿ ಕುಡೀರಿ. ಕುಡಿದ್ರೆ ಏನು ಸಿಗುತ್ತೆ? ನಿಮ್ಗೆ ಇಷ್ಟು ನನಗಿಷ್ಟವಾದ ಹೇಳಿಲ್ಲ. ಬೇಡ, ನಾನು ಕೇಳ್ತಾರೆ. ನನಗಿಷ್ಟವಾದ ತೋರಿಸಲ. ನಾನು ನೋಡ್ಲಾರ. ಸುರಳಿ, ಈ ಕಣ್ಣು ಕಿವಿಯಲ್ಲಿ ಕಪೋಟಿನ ಕಟ್ಕೊಂಡು ಹಾಗೆಷ್ಟಾ ಬದುಕನ ಮಾಡೋದು? ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ? ಸರಿ, ನಾನೇ ಹೇಳ್ತೀನಿ. ಅದು ಕೊಡಿ. ಚಿಕನ್ ಮಾಧು, ಮಾಧು, ಏನಕ್ಕೆ? ಮಾಧು, ಅಮ್ಮ ಏನೋ ಅಂತ ನೋಡ್ಬಾ. ಸೆರಗ್ನಲ್ಲಿ ಗಂಟು ಹಾಕೊಂಡಿದ್ದೇನೆ ಕಣೋ. ಯಾವಾಗ ನೋಡಿದ್ರೆ ಚಿಕ್ಕಪ್ಪ ಚಿಕ್ಕಪ್ಪ. ಅದೇ ಹೇಳ್ತೇನೆ, ಶ್ಯಾಮನನ್ನ ಗೋಡ್ ಹಾಕೊತಾನೆ, ಅವನ ಸಂಗಟ ಹೋಗ್ಬಿಟ್ಟು ಬಿಡು ಅಂತ. ಅಯ್ಯೋ ಆಡ್ಬಿಡ. ಮತ್ತೆ ನೀನ್ ಕೆಲಸ ಮಾಡೋಕ್ ಬಿಡಲ್ಲ, ಆಟ ಆಡ್ಬಿಡಪ್ಪ. ಆಡ್ಬಿಡ.
ಮತ್ತೆ ನೀನ್ ಕೆಲಸ ಮಾಡಕ್ ಬಿಡಲ್ಲ, ಆಟ ಆಡಿ ಹೋಗಪ್ಪ. 1250 ರೂಪಾಯಿ 9ನೇ ಪೈಸೆ ಉರುಬಿ ಮಡಗ್ ಬಿಡ್ತೀಯೋ ಇಲ್ಲ ನಿನ್ ಮನೆ ಕೈ ತೋಟ 2 ಕೈಗೆ ಬರ್ಕೊಡ್ತೀಯೋ? ಶೆಟ್ರೆ, ನಾನು ಸಹನೆ ಮಾಡಿಕೊಟ್ಟ ಕತ್ತಿನ ನನ್ನ ಕತ್ತಿನ ಮೇಲೆ ಚೂಕು ನೋಡುವರಲ್ಲವೋ? ಅಲ್ಲ ಮಾರಾಯರೇ, ನಾನು ಎಲ್ಲಿ ಪಡೆದುಂಟು ಅಷ್ಟೋಣ ನಿಮ್ಮಲ್ಲಿ? ಪರಮಪಾಪಿ, ಆ ಸಂತೆಗೆ 5 ರೂಪಾಯಿ, ಈ ಹಬ್ಬ 10 ರೂಪಾಯಿ ಅಂತ ಇದ್ಕೊಂಡಿದ್ದಲ್ಲ ಪುಕ್ಸೆಟ್ ಅಂತ ತಿಳ್ಕೊಂಡೇನೋ? ಎಲ್ಲ ಸೇರಿಸಿ ಬಡ್ಡಿ ಕೂಡಿಸಿ ಹೆಬ್ಬೆಟ್ಟೊತ್ ಕೊಟ್ಟಿದ್ದೀಯಾ ಕಣ ಕಮಂಗಿ, ನೋಡಿಲ್ಲಿ. ಈ ಶೆಟ್ರೆ, ಇದು ನ್ಯಾಯವೋ? ಎಷ್ಟು ಜನಕ್ಕೆ ನಿಮ್ಮಿಂದ ಸಾಲ ಕೊಡಿಸಿ, ಎಷ್ಟು ಮನೆ ಕ್ರಯಕ್ಕೆ ಬರೆಸಿ, ಎಷ್ಟು ಮನೆ ಹಾಳು ಮಾಡಿಸಿ ನಿಮ್ಮ ಹಿಂಡೆ ಕುಳಿಗೆ ಹಾಕಿಸಲಿಲ್ಲವೋ? ಸಾಕು ಸುಮ್ಮಿರೋ. ಆ ರಾಘವಯ್ಯ ಅಸಲು ಬಡ್ಡಿ ಎಲ್ಲಾ ತಂದ್ಕೊಟ್ಟು ಹೋದ, ಅವನ ಆಸ್ತಿ ಹೋಯ್ತೆ. ಆ ಬಿಡಾರಂ ರಂಗಯ್ಯ ಅವನು ಹಣ ಕೊಟ್ಟು ಹೋದ, ಅವನ ಗದ್ದೇನು ಹೋಯ್ತೆ. ಹೀಗೆ ಒಂದೊಂದಾಗಿ ಆಸ್ತಿ ಪಾಸ್ತಿ ಹೋಗ್ತಾ ಇದ್ರೆ ನಾನ್ ಬದುಕಿದ್ದೇನು ಸುಖ? ಈ ವರ್ಷ ಕೊನೆ ಪಕ್ಷ ನಿನ್ನ ಆಸ್ತಿನಾದ್ರೂ ತಕ್ಕ ಹಾಕೋಬೇಕು. ಹಾ, ಶೆಟ್ಟಿ, ನನ್ನ ಮನೆ ಅದು ಹೇಗೆ ದಕ್ಕ ಹಾಕೊಳ್ಳುವ ನಾನು ನೋಡ್ರಿ. ನೋಡು, ಸಿವಿಲ್ ಕೋರ್ಟ್ ನನಗೆಷ್ಟು ಗೌರವ ಗೊತ್ತೇ? ಸಿವಿಲ್ಲು? ನೀನು ಸಿವಿಲ್ಗೆ ಹೋಗ್ಲಿಕ್ಕೆ ಮುಂಚೆ ನಾನು ಕ್ರಿಮಿನಲ್ ಆಗಲಿಕ್ಕೆ ಸಾಕು. ಅಯೋಗ್ಯ, ಅಯೋಗ್ಯ. ಏ, ನಿನ್ನ ಕೈಕಾಲು ಮುರಿತೇನೆ, ಕೈಕಾಲು. ಬಿಡ್ಲಿಕ್ಕಿಲ್ಲ. ಏ, ಶೆಟ್ಟಿ, ನೀನು ಬಿಡಬಾರ್ದು. ಬಿಡು. ಏ, ಶೆಟ್ಟಿ, ಓಡಿ ನೀವು. ಏ, ಶೆಟ್ಟಿ, ಎಂಥದ್ದು ಮಾದು? ಅಲ್ಲೋ, ನಿಮ್ಮಿಬ್ಬರಿಗೆ ಜಗಳ ಬಂದ್ಬಿಡ್ತೆ ಏನ ಸಪ್ಪಂಗಿ? ಯಾರದೋ ಹೊಲ ಹಾಕತ್ತೆ ನುಂಗ್ ಹಾಕೋದಕ್ಕಾಗ್ಲಿಲ್ಲ ಅಂತ ನನ್ನ ಮನೆ ಮೇಲೆ ಕಣ್ಣು ಹಾಕಿದ. ಅವನು ಕೊಡಬೇಕಾದ ಸಾಲ ಕೊಟ್ಬಿಡು. ಎಂಥದು ಮಾಡೋದು ಮಾರಾಯ? ತೀರ್ಸಲಾರದಷ್ಟು ಬೆಳೆದು ಹೋಗಿದೆ, ತಲೆ ಬಿಸಿ ಏರಿದೆ. ಮೊದಲ ನಾಲ್ಕೂವರೆ ಹಾಕಿ ನಂತರ ಯೋಚನೆ ಮಾಡುವ. ಆ 4.25 ಶೆಟ್ರು ನಿನ್ನ ಮನೆ ಮಟ್ಟದವರೆಗೂ ಬಂದಿರೋದು. ಸಂಪಂಗಿ, ರುದ್ರಮುನಿ ಬಿಟ್ಬಿಟ್ಟ, ನಾನು ಬಿಟ್ಬಿಟ್ಟೆ. ನಿನ್ನ ಗುಂಪಿನ ಮೇಲೆ ತಾಲೂಕ್ ಪೊಲೀಸ್ನವರು ಕಣ್ಣಿದೆಯಂತೆ. ಶೋಕಿ, ಈ ನೆವದಲ್ಲಿ ನಿನ್ನ ಜೈಲ್ಗೆ ಹಾಕ್ಸೋದು ಶೆಟ್ರು ಸುಲಭ. ಹುಷಾರ್. ಹಾಗಾದ್ರೆ ನೀನು ಬಿಟ್ಟು ಬಿಟ್ಟಿಯಾ? ಓ, ನಾನು ಹೇಗೆ ಬಿಡುವುದು? ಶೆಟ್ರು ಮನೆ ಪೊಲೀಸು ಜೈಲು, ಶೆಟ್ರು ಮನೆ ಪೊಲೀಸು ಜೈಲು ಅಂತ ಅದೇ ಜಪ ಮಾಡು, ಬಿಟ್ಟು ಹೋಗುತ್ತೆ. ನೀನೆಂತ ಜಪ ಮಾಡಿದೆ? ಶಾಮು ಶಾಮು ಶಾಮು. ನಮ್ ಹುಡುಗ ಶಾಮುದೇ ಜಪ ನನಗೆ. ನೋಡು, ಅವ್ರು ಬರೋದು ಹೊತ್ತಾಗುತ್ತೆ. ನೀ ಯಾಕೆ ಹೆಸರಾಗಿರ್ಬೇಕು? ಯಾಕೆ ಹೆಸರಾಗಿರ್ಬೇಕು? ನೀನು ಮಲ್ಕು. ಹಟ್ಟಿಂಗ ಹಾಡಿರ್ತೀನಿ ಬಾರ. ನಾನು ಇಲ್ಲೇ ಕೂತ್ಕೋತೀನಿ. ಗಂಟೆ 9, ಮನೆಗೆ ಬರೋದು ಇಷ್ಟು ಹೊತ್ತೆ. ಏ ಶಾಮು, ಮಲ್ಕೋ ಬಾರ ಅಂದ್ರೆ ನೀ ಯಾಕೆ ಹೆಸರುವಾಗಿದೀಯಾ ಅಂತಾನೆ. ಮಾತಾಡೋಕಿಲ್ಲ ನನ್ನ ಜೊತೆಲಿ? ಬೇಡಪ್ಪ, ಓಡಿ ಬಂದು ನನ್ನ ಸಂಗ ಕಟ್ಟಪ್ಪ. ನೋಡಪ್ಪ ಚಂದಮಾಮ, ನಮ್ಮ ಕೂಡೆ ಆಡಲೆಂದು ಬಂದನಪ್ಪ. ತೂ ಬೇಡಪ್ಪ, ಓಡಿ ಬಂದು ನನ್ನ ಸಂಗ ಕಟ್ಟಪ್ಪ. ನೋಡಪ್ಪ ಚಂದಮಾಮ, ನಮ್ಮ ಕೂಡೆ ಆಡಲೆಂದು ಬಂದನಪ್ಪ. ಚಂದಕ್ಕಿ ಮಾಮನ, ಚಕ್ಕುಲಿ ಮಾಮನ, ಅಂದದ ಮುತ್ತಿನ ಕುಡಿಕೆ ಹೊತ್ತು ತರೋಣ. ಚಂದಕ್ಕಿ ಮಾಮನ, ಚಕ್ಕುಲಿ ಮಾಮನ, ಅಂದದ ಮುತ್ತಿನ ಕುಡಿಕೆ ಹೊತ್ತು ತರೋಣ. ಜಾರುಗುಪ್ಪೆ ಜಾರೋಣ ಹಕ್ಕಿಯಂತೆ ಹಾರೋಣ, ಜಾರುಗುಪ್ಪೆ ಜಾರೋಣ ಹಕ್ಕಿಯಂತೆ ಹಾರೋಣ. ಬೆಳ್ಳಿ ಮೋಡ ಏರೋಣ,
ಬೆಳ್ಳಿ ಮೋಡ ಏರೋಣ. ಟೂ 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 ಬೇಡಪ್ಪ, ಓಡಿ ಬಂದು ನನ್ನ ಸಂಗ ಕಟ್ಟಪ್ಪ. ನೋಡಪ್ಪ ಚಂದಮಾಮ, ನಮ್ಮ ಕೂಡ ಆಡಲೆಂದು ಬಂದನಪ್ಪ. ಬಾಯಲ್ಲಿ ಜೊಲ್ಲರೆ ಚಿಕ್ಕಪ್ಪ ಎಂದರೆ, ಕುಪ್ಪಿಸಿ ನನ್ನೆದೆ ಮರವೆ ನೂರು ತೊಂದರೆ. ಬಾಯಲ್ಲಿ ಜೊಲ್ಲರೆ ಚಿಕ್ಕಪ್ಪ ಎಂದರೆ, ಕುಪ್ಪಿಸಿ ನನ್ನೆದೆ ಮರವೆ ನೂರು ತೊಂದರೆ. ನಾನು ನಿನ್ನ ಕೈ ಸೇರೆ ನೀಡು ಪ್ರೀತಿ ಮನಸಾರೆ, ನಾನು ನಿನ್ನ ಕೈ ಸೇರೆ ನೀಡು ಪ್ರೀತಿ ಮನಸಾರೆ. ನೀನೆ ನಮ್ಮ ಧ್ರುವ ತಾರೆ, ನೀನೆ ನಮ್ಮ ಧ್ರುವ ತಾರೆ. ಟೂ 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 ಬೇಡಪ್ಪ, ಓಡಿ ಬಂದು ನನ್ನ ಸಂಗ ಕಟ್ಟಪ್ಪ. ನೋಡಪ್ಪ ಚಂದಮಾಮ, ನಮ್ಮ ಕೂಡ ಆಡಲೆಂದು ಬಂದನಪ್ಪ. ಜೋ 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 ಮಲಗೋ ಕಂದ, ಆನಂದ ಕಂದ ಅರವಿಂದ. ಜೋ 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 ಮಲಗೋ ಕಂದ, ಆನಂದ ಕಂದ ಅರವಿಂದ. ಆನಂದ ಕಂದ ಅರವಿಂದ. ಅರ್ಧರಾತ್ರಿಯಲ್ಲಿ ಸಾಮಾನ್ಯವಾಗಿ ಮನುಷ್ಯರಾದವರೆಲ್ಲ ಮಲಗಿರ್ತಾರೆ. ಮನುಷ್ಯರಾದವರೆಲ್ಲ ನಿದ್ರೆಗೂ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ತಾರೆ. ನಿಮ್ ಸಮಾಚಾರ ನನಗೇನು ಬೇಕಿಲ್ಲ. ಯಾಕೆ ಬೇಕು? ನಾನು ನಿದ್ದೆ ಹೋಗ್ಬೇಕು ಬೇಡ್ಬೋದು, ಏನೋ ಸ್ವಲ್ಪ ಗೊತ್ತಾಯ್ತಪ್ಪ. ಶ್ಯಾಮುಗೆ ಅಪ್ಪ ಅಮ್ಮ ಅಂತ ಇದ್ದಾರೆ. ಶ್ಯಾಮುಗೆ ಅಪ್ಪ ಅಮ್ಮ ಮಾತ್ರ ಅಲ್ಲ, ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಎಲ್ಲರೂ ಇರಬೇಕು. ಏನೋ ಶ್ಯಾಮ್ ಕಂಡ್ರೆ ನನಗೆ ತುಂಬಾ ನೀವು ಪ್ರೀತಿ ಮಾಡೋಕೆ ಬೇಕಾದಷ್ಟು ಜನ ಇದ್ದಾರೆ, ನನ್ನೊಬ್ಬಳು ಬಿಟ್ಟು. ಓಹೋ, ಪ್ರೀತಿಸೋದು ಅಂದ್ರೆ ಅಮ್ಮ ಅವ್ರ ಪಾದ ಸನ್ನಿಧಿನೇ ಸದಾ ಬಿದ್ದಿರ್ಬೇಕೇನು? ಇಲ್ಲಡಿ ಇನ್ ನಾನೇನಾದ್ರೂ ಆಡ್ಬೇಕಾಗುತ್ತೆ. ಯಾವಳು ಗಂಡ ತನ್ನೆದುರಿಗೆ ಇರಬೇಕು ಅಂತ ಬಯಸೋದಿಲ್ಲ, ಆದ್ರೆ ಸದಾ ಇನ್ನೊಬ್ಬರ ಹತ್ರ ಇರೋದನ್ನ ಖಂಡಿತ ಬಯಸೋದಿಲ್ಲ. ಅನ್ಯಾಯಕಾತಿ, ಎಷ್ಟು ಕಲ್ಲು ಮನಸ್ಸೇ ನಿಂತು. ನಂದಲ್ಲ, ನಿಮ್ದು ಕಲ್ಲು ಮನಸ್ಸು. ಚೆನ್ನಾಗಿ ಯೋಚನೆ ಮಾಡಿ. ನಿಮ್ಮ ಅತ್ತಿಗೆ ಶ್ಯಾಮು ಇದ್ದಾರೆ, ಭಾವ ಇದ್ದಾರೆ, ನನಗೆ ಅತ್ತಿಗೆ ವಿಷಯದಲ್ಲಿ ಮಾತ್ರ ಭೇದ ಮಾಡ್ಬೇಡತ್ತೆ. ಅವರು ಒಮ್ಮೆ ಒಡಹುಟ್ಟ ಈ ಮನೆನ ಒಟ್ಟಾಗಿ ಸೇರಿಸಿದ ದೇವತೆ, ನಿನ್ನನ್ನೇ ಮದುವೆ ಆಗಬೇಕು ನನ್ನ ಆಸೆ ನೆರವೇರಿಸಿಕೊಟ್ಟ ತಾಯಿ, ಈ ಕುಟುಂಬದ ಒಬ್ಬೊಬ್ಬರ ಕ್ಷೇಮಕ್ಕೂ ತನ್ನ ಕ್ಷೇಮನೇ ತ್ಯಾಗ ಮಾಡಬಲ್ಲ ಪ್ರೇಮಮೈ. ಯಾವ ನಾಟಕದಲ್ಲಿ ಯಾವ ಪಾತ್ರ ಮಾಡ್ತಾ ಇದ್ದೀರಿ? ಹಣ ಮಾತ್ರ ಭದ್ರ, ಗುಣ ಬಹಳ ಧಾರಾಳ, ಊಟಕ್ಕೆ ಪ್ರೀತಿ ಎಷ್ಟು ಬೇಕು, ಅದು ಯಾಕೆ ಚಾಕರಿ ಮಾಡಿಕೊಳ್ಳೋದು. ಇಲ್ಲೇ ನಾನಾಗಿ ತಿಳಿದು ಯಾವ ಕೆಲಸ ಮಾಡಬೇಕು ಬಿಡುವುದೇ ಇಲ್ಲ.
ಇನ್ನು ಏನೇನಂತೆ? ನಿಮ್ಮ ಅಪ್ಪ ಆಸ್ತಿನೆಲ್ಲ ಛತ್ರಿಗೆ ಬೋರ್ಗೆ ಮಾಡಿದಾರಂತೆ. ಎಲ್ಲ ತಿಳ್ಕೊಂಡ್ತಾನೆ ತಂದ್ಕೊಂಡು ಈಗ ಯಾಕೆ ಆಡ್ಬೇಕು? ಹೀಗೋ ಇರ್ಲಿ, ನಾನ್ ಎಂಥವಳು ಅನ್ನೋದನ್ನು ತೋರ್ಸ್ಲೇಬೇಕು. ತೋರಿಸ್ದಾಗೆ ಆಯ್ತು. ನೆತ್ತಿಗೊಂದು ತೊಟ್ಟು ಎಣ್ಣೆ ಬೇಕಾದ್ರೆ ಅವಳೇ ನೊಟ್ ಅಂತ ಬೀಗ ತೆಗೆದುಕೊಡ್ಬೇಕು. ನಿನ್ನ ನನ್ನ ಹೇಳಿದೆ, ಅವರಿಗೆ ಮನೇಲಿ ಎಷ್ಟು ಹಾಕಿದ್ಯೋ ಅಷ್ಟೇ ನನಗೂ ಇದೆ. ಹಾಗೇನಿಲ್ವಂತೆ, ನೀನು ಬಿಡಾದೋರ್ ಮಗಳಂತೆ. ಮಾತುನ ಮೊದಲು ಕೈ ಹಾಕೊಂಡು ಆಮೇಲೆ ಮದುವೆ ಆದೋಳಂತೆ. ಶಾರದಾ, ಇನ್ಮೇಲೆ ಏನಾಗುತ್ತೆ ನೋಡ್ತಾ ಇದ್ದೆ. ಹೋದ್ರಲ್ಲ, ಏನಾಯ್ತು? ವ್ಯಾಪಾರದಲ್ಲಿ ಮೊದಲು ನಷ್ಟ ಆಗತ್ತೆ, ಆಮೇಲೆ ನೋಡು ನೀನ್ ಸ್ವಲ್ಪ ತಡಿ, ಲಕ್ಷ ಅನ್ನೋದು ಅಲಕ್ಷ್ಯವಾಗಿ ಹೋಗುತ್ತೆ. ಅಣ್ಣನ ಒಪ್ಸೋಣ, ಆದ್ರೆ ಈ ಸಲ ಅಂತೂ ಖಂಡಿತ ನನ್ನ ಜೊತೆ ಕರ್ಕೊಂಡು ಹೋಗ್ಬೇಕು. ನನಗೆ ಮನೆ ಸಿಕ್ಕೋದ್ ಕಷ್ಟ, ಅಲ್ಲಿ ಸಿಕ್ಕಿದ ತಕ್ಷಣ ಬಂದ್ಬಿಡ್ವಂತೆ. ಹಾಗಾದ್ರೆ ಹಣ ಇಲ್ಲ, ಕರ್ಕೊಂಡು ಹೋಗಿ ಹಣ ಉಂಟು. ಸರಿ, ನಿನ್ನಿಷ್ಟ. ಏನ್ರಿ ಏನ್ರಿ ಅದು? ನಮ್ ತವರ ಮನೆಗೆ ಹೋಗಿದ್ದೆ. ಆದ್ರೆ ಅತ್ತಿಗೆನ ಒಂದ್ ಮಾತು ಕೇಳಿ. ಯಾಕೆ? ನನ್ನ ಮದುವೆ ಆಗಿರೋರು ಅವರೇನಲ್ವಲ್ಲ? ಹಾಗಲ್ಲ, ಈ ಮನೆಗೆ ಈಗ ಅತ್ತಿಗೆನೇ ಅಮ್ಮ. ನೀವು ಬೇಕಾದ್ರೆ ಯಾಕೆ ಅಪ್ಪಣೆ ತಗೊಳ್ಳಿ. ನನಗೆ ನನ್ನ ಯಜಮಾನ ಇಲ್ಲ ಜಾನ, ಹೋಗ್ಬೇಕಾದ್ರೆ ನೀನ್ ಆಕೆ ಒಪ್ಪಿಗೆ ತಗೊಳ್ಳೇಬೇಕು. ತಗೊಳ್ದೆ ಹೋದ್ರೆ ಹೋಗೋ ಹಾಗೆ ಇಲ್ಲ. ಎಂಥ ಅಸಹ್ಯ! ಮದುವೆ ಆದವ್ರಿಗಿಲ್ಲ ಅಧಿಕಾರ ಇಲ್ಲಿ ಮತ್ತೊಬ್ಬಳಿಗಿದೆಯಲ್ಲ. ಜಾನು, ಸುಮ್ಮನೆ ಕೋಪಿಸ್ಕೊಂಡು ಹುಡುಗ ಬಿಟ್ರೆ ಆಯ್ತೇನು? ಸ್ವಲ್ಪ ನನ್ನ ಕಷ್ಟಗಳನ್ನು ಗಮನಿಸ್ಕೋಬೇಕು. ಮಹಾ ಕಷ್ಟ ಇವಳಿಗೆ. ಇಲ್ಲಿ ನನ್ನ ಬಗ್ಗೆ ಯಾರ್ಯಾರು ಏನೇನು ಆಡ್ಕೋತಾ ಇದ್ದಾರೆ ಅನ್ನೋದು ನಿಮ್ಗೇನು ಗೊತ್ತು? ಈ ಮನೆಯಲ್ಲಿ ನನಗೊಬ್ಬ ಗುಲಾಮ. ಅದು ನಿನ್ ತಪ್ಪಭಿಪ್ರಾಯ. ಹೌದೌದು, ನೆತ್ತಿಗೆ ಒಂದ್ ತೊಟ್ಟಿ ಎಣ್ಣೆ ಬೇಕಾದ್ರೂ ಅವರೇ ಬಂದು ಬೀಗ ತೆಗೆದು ತೆಕ್ಕೊಡ್ಬೇಕು. ಯಾಕೆ? ನೀನ್ ಕೇಳಿದ್ರೆ ಬೀಗದ ಕೈ ಕೊಡಲ್ಲ ಅಂತಾರೇನು? ಚೆನ್ನಾಯ್ತು, ನಾನೆಲ್ಲಾದ್ರೂ ಎಲ್ಲ ನಮ್ಮ ಮಕ್ಕಳ ಮನೆಗೆ ಸಾಗಿಸ್ಬಿಟ್ರೆ? ಸರಿ, ಹೋಗ್ ಬೀಗದ ಕೈ ಕೇಳಿಸ್ಕೊಂಡ. ಈಗಲೇ? ಯಾಕೆ? ಯಾವ್ದೋ ಪತ್ರ ನೋಡ್ಬೇಕಾಗಿತ್ತು. ಏನು? ಹೋಗಿ ಕೇಳಿ ತಗೊಂಡ್ ಬಾ, ಆಮೇಲೆ ಹೇಳ್ತೀನಿ. ತಗೊಳ್ಳಿ. ಓಹೋ, ಕೊಟ್ಲೇನ್ ಬೀಗದ ಕೈ? ಯಾಕೆ ಅಂತ ಕೇಳಿದ್ರೆ? ಯಾರಿಗೆ ಅಂತ ಕೇಳಿದ್ರೆ? ಮತ್ತೆ ನೀನ್ ಕೇಳಿದ್ರೆ ಕೊಡಲ್ಲ ಅಂದ್ರೆ? ಪತ್ರನ ಏನು ತಗೊಂಡು ಕೊಡು, ಇಲ್ಲಿ ತೋಡ್ ಹೋಗ್ಕೊಟ್ಬಿಟ್ಟು ಬರ್ತೀನಿ. ಜಾನು, ಜಾನು, ಈ ಬೀಗದ ಕೈಯಿಂದ
ನಿನ್ನ ಹೃದಯ ಅನ್ನೋ ತುಕ್ಕಿ ಹಿಡಿದಿರೋ ಕಬ್ಬಣದ ಪೆಟ್ಟಿಗೆ ಬಾಗುತ್ತೆ. ಅದ್ರಲ್ಲಿ ತುಂಬಿರೋ ಅಸಮಾಧಾನ, ಅನುಮಾನಗಳು ಅನ್ನೋ ಹಳೆಯ ಪತ್ರಗಳನ್ನೆಲ್ಲ ಹೊರಗೆ ಬಿಟ್ಟಾಗ ಈ ಬೀಗದ ಕೈಯಿಂದಾದರೂ ಅತ್ತಿಗೆ ಆಂತರ್ಯ ಎಂತಹದ್ದು ಅಂತ ಅರ್ಥ ಮಾಡಿ ಬೀಗದ ಕೈ ಕೊಡಿ. ಸುಮ್ಮನೆ ಅವನಿಗೆ ಅರಿತಾ ಇದ್ದೀರಲ್ಲ, ನೀವ್ ಯಾವಾಗ ಊಟ ಮಾಡೋದು? ಶಾಮುದಾಗ್ಲಿ ತಾಳೆ. ಅಯ್ಯೋ ಪಾಪ, ಎಳೆ ಕೂಸು ಅವನ ಕೈಯಲ್ಲಿದೆ. ಯಾಕೋ ಉರಿ ಏನು ಮಾತು? ಅಲ್ಲಿ ಆ ಉಪ್ಪು ಅಂದ್ರೆ ಉಪ್ಪು. ಸರಿ ಸರಿ, ನಿನ್ಗೆಲ್ಲ ಹೊಟ್ಟೆ ಹಸಿಲ್ಲ ಅಂತ ಕಾಣುತ್ತೆ, ಅದಕ್ಕೆ ಇಲ್ಲದೆಲ್ಲ ಹೇಳ್ತಾ ಇದ್ದೀನಿ. ನೀನ್ ಯಾಕೆ ರೇಗ್ತಿ? ಈ ನಳಬಾಗ ನನ್ನ ಶ್ರೀಮತಿಯವರೇ ಇಳಿಸುತ್ತು ಅಂತ ನನಗೆ ಗೊತ್ತು. ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲಂತೆ, ನಾನ್ ಮಾಡಿದ್ದು ಅಂದ್ರೆ ಹಾಗೆ. 2 ವರ್ಷವಾಯ್ತು, ಇನ್ನು ಇವಳು ಅಡಿಗೆನೇ ಬರೋಲ್ಲ. ಅತಿಗೆ ಇದೇನೆ ನೀನ್ ಕಲ್ಸಿರೋದು? ಅದು ಕಲ್ಸಿದ್ರೆ ಬರೋದಲ್ಲ, ನಾವೇ ಮಾಡ್ತಾ ಮಾಡ್ತಾ ಕಲ್ತ್ಕೋತೀವಿ. ಸುಮ್ಮನೆ ಮಾಡ್ತಾ ಇದ್ರೆ ಏನು ಪ್ರಯೋಜನ? ಯಾವ ಕೆಲನಾದ್ರೂ ಅಷ್ಟೆಯಿಂದ ಮಾಡಿದ್ರೆ ಆಪ್ಯಾಯಮಾನವಾಗಿರುತ್ತೆ ನನ್ನ ರಾಣಿ. ಯಾಕೆ ಅವಳ ಸುಮ್ಮನೆ ಗೋಡೆ ಕೊಡ್ಲಿ? ಕೀಟ್ಲೆ ಹಾಗಂದೆ. ನಿನಗೇನೋ ಕೀಟ್ಲೆ, ಅವಳು ಅದನ್ನೇ ಮನ್ಸು ಕೇಳ್ಕೊಂಡ್ತಾರೆ. ನಿಮಗೆ ಆಪ್ಯಾಯಮಾನವಾಗಿರೋರು ಮಾಡಿರೋ ಪಲ್ಯ ಸಂತೋಷವಾಗ್ತೀವಿ. ಹಾಗೆ ಕೋಪ ಬರ್ಕೊಂಡಿದ್ದೇನೆ. ಇರಬಹುದು, ಅದಕ್ಕೇನ್ ಮಾಡ್ಬೇಕು? ಅದಕ್ಕೇನ್ ಮಾಡ್ಬೇಕು? ಶಾಮು, ಕೋಪ ಮಾಡ್ಕೊಂಡ್ರೆ ಏನ್ ಮಾಡ್ಬೇಕು? ಚೆನ್ನಾಗಿ ಊಟ ಕಳ್ಕೋಬೇಕು. ನೀನು ಊಟ ಕೂತಮ್ಮ? ಬೇಡ, ನನಗೆ ಹತ್ತಿರ. ಯಾಕೆ? ಮಾತು ಮಾತಿಗೆ ಮುನ್ಸ್ಕೊಂಡೇನೋ ಅವ್ನು ತಮಾಷೆ ಅಂತ ಅಷ್ಟೇ. ಯಾವ ತಮಾಷೆ ಯಾವ್ದು ಗಿಮಾಸೆ ನನಗೂ ಸ್ವಲ್ಪ ಗೊತ್ತಾಗುತ್ತೆ. ನೀವು ಊಟಕ್ಕೆ ಬನ್ನಿ ಅದಕ್ಕೆ, ಅವಳ ಜಂಭ ಇದ್ದೇ ಇದೆ. ಅಂತೂ ಖಾಲಿ ಗಂಟು ಮಾಡಿ ಭಾವನೆ ಕೊಡ್ಬೇಕಾದ 1000 ಅಪ್ಪಯ್ಯ ಬಂದ್ರು? ದಯ ಮಾಡ್ಬೇಕು. ಇಷ್ಟು ತಿಂಗಳ ಮೇಲಾದ್ರೂ ನಮ್ಮ ಮೇಲೆ ಕರುಣೆ ಬಂತಲ್ಲ. ಏನ್ ಮಾಡೋದಪ್ಪ, ಪ್ರತಿದಿನ ಬರ್ಬೇಕು ಅಂತ ಏನಾದ್ರೂ ಅಡ್ಡಿ ಬರ್ತಾ ಇತ್ತು. ದಿವಸ ಆಯ್ತು, ಎಲ್ಲ ಕ್ಷಮ ತಾನೇ ಎಲ್ಲ. ಓ ಜಾಮು, ನನ್ನ ಮತ್ತೆ ಬಿಟ್ಟೆ. ಹಾಗಲ್ಲ, ಈ ಸಾರಿ ಹಸ್ಲಾಗಿತ್ಲಾಗ ಅಲ್ಲಾಡ್ದೆ ಕಷ್ಟಪಟ್ಟು ಬೆಳೆ ಬೆಳೆದು ಮತ್ತೆ ಬಿಟ್ಟೆ ಅಷ್ಟೇ ಕರ್ಮಗಾನ. ಅದಕ್ಕಿಂತ ಮುಂಚೆ ನನ್ನ ಸೇರ್ಸ್ಕೊಂಡ್ಬಿಟ್ಟೆ. ತಪ್ಪು ತಿಳ್ಕೊಬೇಡ ಜಾನು, ನಾನ್ ನಿನ್ ನೋಡಕ್ ಬರ್ದೇ ಇದ್ರು ಪರವಾಗಿಲ್ಲ. ಆ ಮನೆ ಸೊಸೆಯಾಗಿ ಬಂದಿದ್ದೆ, ನಿನ್ನ ಭಾಗ್ಯ ಅಮ್ಮ. ನಾನಿಲ್ಲಿ ಬಸ್ಕೋತಾ ಇರೋ ಭಾಗ್ಯದ ಮಾತು ಆಡದೆ ಇದ್ರೆ ಒಳ್ಳೇದು. ಅವಳ ಹಾಗೆ ನೋಡು, ನಿಮ್ಮ ಅಮ್ಮನು ಮೊದಲು ನಮ್ಮ ಮನೆಗೆ ಬಂದಾಗ ಹೀಗೆ ಆಡ್ತಾ ಇತ್ತು. ಜಾನು, ತುಂಬಿದ ಸಂಸಾರದ ಮೊದಲು ಹಾಗೆ ಇರುತ್ತೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅಮ್ಮ. ಮನೆಯಲ್ಲಿ ಹಾಲಿಲ್ಲ ಅಂತ ನಿಂಬೆ ಹಣ್ಣಿನ ಪಾನಕ ಮಾಡಿದೆ, ಏನು ತಿಳ್ಕೊಬೇಡಿ. ಬಡವರಿಗೆ ಹಾಲಲ್ಲಿ ಸಿಗುತ್ತೆ, ಹುಳಿಯೇ ಶಾಶ್ವತ. ಇಷ್ಟಾಗಿ ನಾನು ಹಾಲು ಕುಡಿಯೋ ಪದ್ಧತಿನೇ ಇಟ್ಟಿಲ್ಲ ಲಕ್ಷ್ಮಿ. ಕುಳಿತದವ್ರು ನೋಡು, ಮೈ ಸೋಂಬಾಗಬಾರ್ದು ಅಂತ ಆಗಬಿಟ್ಟು ತಿನ್ನು ಮುಟ್ಟಿಲ್ಲ. ಆದ್ರೂ ನಮ್ಮನ್ಸಿ ಸಮಾಧಾನವಾಗಿಲ್ಲ. ಹೋಗ್ಲಿ ಬಿಡು ಲಕ್ಷ್ಮಿ, ನಾನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕು. ಯಾವಾಗ ಕಳಿಸ್ತೀರಿ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ನೀವ್ ಕರ್ಕೊಂಡು ಹೋಗೋದೆ ಚೆನ್ನಾಯ್ತು ಬಿಡಿ. ಅಂತ ಸಂಪ್ರದಾಯವೆಲ್ಲ ನಮ್ಮಲ್ಲಿ ಬೇಡವೇ ಬೇಡ. ಅದು ಅಲ್ಲದೆ ಅಲ್ಲಿ ಮಾಡೋಕ್ ಮಟ್ಟಿಗೆ ಯಾರಿದ್ದಾರೆ ಹಿಂಸರು? ಅದನ್ನು ಆಲೋಚನೆ ಮಾಡಿದೆ, ಆದ್ರೆ ನಿಮಗೆ ಯಾಕೆ ಶ್ರಮ ಅಂತ. ಶ್ರಮವೂ ಇಲ್ಲ, ಏನು ಇಂಥ ಅವಕಾಶ ಸಿಕ್ಕಿರೋದೇ ನಮ್ಮ ಪುಣ್ಯ. ಹೌದು ತಾಯಿ, ನೀನು ಪುಣ್ಯವಂತಿ. ಯಾನು 250 ರೂಪಾಯಿ ಇದೆ, ನೀನು ಖರ್ಚಿಗಿಟ್ಟು ನಾನು ಬಂದೇನಮ್ಮ. ಇನ್ನ ಅಡಿಗೆ 2 ನಿಮಿಷಪ್ಪ. ಬೇಡಮ್ಮ, ನಾನು ಬೇಗ ಹೋಗ್ಬೇಕು. ಪುನಃ ನೀನ್ ನೋಡೋಕೆ ಇನ್ನು 6 ತಿಂಗಳಾಗುತ್ತೇನೋ. ಇಲ್ಲಮ್ಮ, ಇನ್ಮೇಲೆ ಹಾಗೆ ಮಾಡೋದಿಲ್ಲ. ಮಾಧವ್, ಸೌಖ್ಯನಪ್ಪ? ಈಗ ಬರ್ತಾ ಇದ್ದೀನು? ತೋಟಕ್ಕೆ ಹೋಗಿದ್ದೆ. ಇದೇನ್ ಹೊರಟಾಗಿದೆ? ಹೌದಪ್ಪ, ನಾವು ಹೋಗ್ಬೇಕು. ಜಾನು, ಅಡಿಗೆ ಆಗಿರ್ಬೇಕು ನೋಡು. ಪರವಾಗಿಲ್ಲಪ್ಪ, ನಾನ್ ಬೇಗ ಊರಿಗೆ ಹೋಗಿ ಜಾನುಗೆ ಗುಂಡು ಪಂಡಿತರ ಕಷಾಯ ಲೇಖ್ಯ ಎಲ್ಲ ತಂದು ಕೊಡ್ಬೇಕು.
ಹಾಗೆ ಸ್ವಲ್ಪ ನಿಶಕ್ತಿ ಜಾಸ್ತಿ ಅಂತ ಪಂಡಿತರಿಗೆ ಹೇಳಿ. ನೀನೇನು ಯೋಚನೆ ಮಾಡ್ಬೇಡಪ್ಪ, ಅವಳ ಅಮ್ಮನ ಪ್ರಕೃತಿನೂ ಹಾಗೆ ಇತ್ತು, ಅವಳಿಗೂ ಇದೇ ಔಷಧಿನ ಕೊಟ್ಟದ್ದು. ನಾನ್ ಬರ್ಲೇನಮ್ಮ? ಪುನಃ ಯಾವಾಗ ಬರ್ತೀಯಪ್ಪ? ಔಷಧಿ ತಗೊಂಡು ಭಾನುವಾರ ತಪ್ಪದ ಸೋಮವಾರ ಬಂದ್ಬಿಡ್ತೀನಿ. ಬರ್ತೀರಪ್ಪ ಮಾದು? ಅರೆ, ಇಲ್ಲಿದ್ದ ದುಡ್ಡನ್ನು ಯಾರು ತಗೊಂಡಾರ? ಎಲ್ಲಿ ಹೋಯ್ತು? ಜಾಗ ಇಲ್ಲಿ ನೋಡಿದ್ರೆ ಏನ್ ಜಾನು, ಏನಾಯ್ತು? ಇಲ್ಲಿ ದುಡ್ಡಿಟ್ಟಿದೆ, ಎಲ್ಲಿ ಹೋಯ್ತು ಕಾಣೆ? ಏನೋ ದುಡ್ಡೆ ಎಲ್ಲಿದೆ? ಇಲ್ಲೇ ಅದ್ರ ಮೇಲೆ ಈಗ ತಾನೇ ಇಲ್ಲಿಟ್ಬಿಟ್ಟು ಅಪ್ಪ ಜೊತೆ ಹೊರಗೆ ಹೋಗಿದ್ದೆ. ಇಲ್ಲೇ ಹೌದು, ಇಲ್ಲಿದ್ದ ಮತ್ತೇನಾಯ್ತು? ಇಲ್ಲ ಇಲ್ಲ ತಿರ್ಬೇಕು, ಹುಡುಕು ಹುಡುಕು ಹುಡುಕು. ನೋಡು, ಹಾಗೆ ನೋಡು. ನೋಡಿದ್ರೆ ನೀನ್ ನೋಡೆ, ನಾನು ನೋಡ್ತಾ ಇದ್ದೀನಿ. ಇಲ್ಲೇನು ಹುಡುಕಿ, ಅದು ಹುಡುಕೆ. ಆಗ್ಲಲ್ವೇ? ಧರ್ಮಪತ್ನಿ ಗಂಡನ್ನೇ ಕಟ್ಟಕಲ್ಲ ಅಂತ ಹೇಳ್ತೀಯಲ್ಲೇ, ಹುಡುಕೆ. ನಾನೇನೋ ಅಲ್ಲಿಟ್ಟಿರಲಿಲ್ಲ. ಸರಿ, ಹಾಗಾದ್ರೆ ಇದು ಆ ಬೀರುಗೆ ಹೋಗಿ ಸೇರಿರ್ಬೇಕು. ಕಿಲ್ಲಾಡಿ ಕಾಡೆ ನೀನು ಕೈಯಾಗಿಸ್ತೇ ನೋಡು. ನಮ್ಮ ಅಪ್ಪ ಕೊಟ್ಟ ದುಡ್ಡನ್ನ ಇಲ್ಲಿಟ್ಬಿಟ್ಟು ಹೊರಗೆ ಹೋದೆ. ಬರೋದ್ರಲ್ಲಿ ಪತಿಯೇ ಇಲ್ಲ. ಅದು ಅದು ಭೂತ ಪಿಶಾಚಿಗಳ ಕಾಟವೇನಾದ್ರೂ ಉಂಟು? ಭೂತೂ ಇಲ್ಲ, ಪಿಶಾಚೂ ಇಲ್ಲ. ಯಾರು ತಗೊಂಡಿದ್ದಾರೆ ಅನ್ನೋದು ನಂಗೆ ಗೊತ್ತು. ಯಾರ ಮೇಲೆ ಸಂಶಯ ನಿನಗೆ? ನಿಮ್ಮ ಅತ್ತಿಗೆ ತಗೊಂಡಿರ್ತಾರೆ, ಸಂದೇಹವೇ ಇಲ್ಲ. ಆ ಸಮಯದಲ್ಲಿ ಇಲ್ಲಿ ಸುಳ್ದಾಡೋರು ಅವರೊಬ್ರೆ. ಅಯ್ಯಯ್ಯೋ, ಹೋಗ್ಲಿ ಬಿಡಿ, ಸಣ್ಣ ವಿಚಾರ. ಅದಕ್ಕೆ ಇಷ್ಟೊಂದು ರಗಳೆ ರಾಧ ಅಂತ. ಇದನ್ನ ಹಾಗೆ ಬಿಡೋದು ಸಾಧ್ಯವಿಲ್ಲ. ಹಣ ಖಂಡಿತ ಹಾಗೆ ಬೀರುಲಿರುತ್ತೆ. ಸರಿ, ಆಯ್ತು. ಅದೇನೋ ಅವ್ರ ಅಪ್ಪನ ಮೇಲೆ ಗಂಟಿಟ್ಟಿದ್ದಂತೆ, ಅದನ್ನ ನೀನು ಕದ್ದು ಬಚ್ಚಿಟ್ಕೊಂಡಿದ್ದೀನಿ. ಸತ್ಯ ಮಾಡಿ ತೋರ್ಸು ಅಂತ ನಿನ್ನ ಬೀರು ಬೀಗ ತೆಗೆದು ಮುಂದಿಟ್ಟು. ನಿಂಗೆ ಬುದ್ಧಿದೇನ್ವಾ? ಹೋಗಿ ಹೋಗಿ ಇಷ್ಟು ನನ್ನ ಕೈ ಮಾಡೋದು. ಮತ್ತೆ ಅವ್ರು ಹೇಳ್ತೀನಿ ಕೇಳಲ್ಲ. ಹೊಡಿರಿ, ಹೊಡಿರಿ, ಹೊಡೆದು ಕೊಂದು ಬಿಡಿ. ಅಲ್ಲಿದೆ ಅಲ್ಲಿದೆ ಅಲ್ಲಿದೆ. ಯಾಕೆ ಆ ಕಾಗದ ಪಟ್ಟ ಯಾರು ತಗೊಂಡಪ್ಪ? ಅದನ್ನ ಅದನ್ನ ನಾವೆಲ್ಲ ಹುಡುಕಿದ್ವಿ, ಎಲ್ಲೂ ಸಿಕ್ಲಿಲ್ಲ. ಆಟ ಆಡಲು ಈ ಕಟ್ಟದ ಮಾಮ ತಗೊಂಡು ಲಡೂನ್ ನಾನು ಇಟ್ಕೊಂಡು ಹುಡುಗ ಸುಳ್ಳು ಹೇಳ್ತಾನಲ್ಲ. ಯಾಕೆ ನೋಡುದನ್ನ ಹೇಳಕ್ ಗೊತ್ತಾಗಲ್ವೇನೋ ಅವನಿಗೆ? ತಗೊಂಡಿದ್ದು ಕೊಟ್ಬಿಡಪ್ಪ. ನಾನು ಕೆಲಸ ಮಾಡ್ತೇನೆ. ನಾನು ಕೆಂಕುವೆ. ಅದು ಈ ಹಣ ನನ್ನ ಸ್ವಂತಕ್ಕೆ ಹೇಗೆ ಬಂತು? ತಗೊಂಡಿದ್ರೆ ಕೊಟ್ಬಿಡಿ ಅಂತ ಪಡ್ಕೊಂಡೆ. ಆಯ್ತು ಮಗಳಾಚೆ. ನಾನ್ ತಗೊಂಡಿಲ್ಲ ಕಣೆ. ಭೂತ ಪಿಶಾಚಿಗಳು ಕಾಟವೇನಾದ್ರೂ ಉಂಟು? ಇದ್ದದ್ದು ಯಾರ ಹತ್ರವಾದ್ರೂ ಇರ್ಲಿ, ಹೋಗಿ ದುಡ್ಡು ಹೊರಗೆ ಬಂತಲ್ಲ. ಕರೆ, ಜನ ಕಟ್ಕೊಂಡು ನಮಗೇನು ಮುಖ್ಯ ಹಣ. ಭಾವ, ನಮ್ಗಿರೋಳು ಒಬ್ಬಳೇ ತಂಗಿ. ಈಗ ಅವಳಿಗೆ ಅಮ್ಮನೂ ಇಲ್ಲ. ಶಾರದನ ಪ್ರೀತಿಯಾಗಿ ನೋಡ್ಕೋಬೇಕು. ಡೋಂಟ್ ವರಿ, ಅದನ್ನ ನೀನ್ ನನಗೆ ಹೇಳ್ಕೊಡ್ಬೇಕೆ? ಹೀಗಿದ್ದಾಳ್ತಾನೆ
ಇನ್ನೊಂದ್ ಸರ್ತಿ ಬಂದಾಗ ನೋಡು ಹೇಗಿರ್ತಾಳೆ, ಆಮೇಲೆ ಮಾತಾಡು. ಕಾಗದ ಬರೀತಾ ಇರು. ಸರಿ ಅತ್ತಿಗೆ. ಸರಿ, ಗೊತ್ತಾಯ್ತು. ಅಣ್ಣ ದೋಣಿ ಜಟ್ಟಿ ಹತ್ರ ಕಾಯ್ತಾ ಇರ್ತಾನೆ. ನಡಿ ಮಾಧವ್, ಹೋಗ್ಬಿಟ್ಟು ಬರ್ತೇನೆ. ಹೇಗೆ ದೋಣಿ ಮೇಲೆ ಕಾರ್ ಇಟ್ಕೊಂಡ್ ಬರ್ತೇವೆ. ಬರ್ತೀನಿ ಅತ್ತಿಗೆ. ಹಿಂದ ಸಾಮರ್ಥ್ಯ ಕಂಡ್ರವ ನಿಮ್ದು. ಅಕ್ಕಿ ಕೊಟ್ಟತ್ ಹಿಂಗ್ ಹೇಳ್ತೀನಿ ಅನ್ಕೋಬೇಡ್ರಿ. ನೀವಿದ್ರೆ ಕಾಲೇಜ್ ಕೂಡ್ಲೆ ಮಹಾಲಕ್ಷ್ಮಿನೇ ಮನೆಗ್ ಬಂದ್ ಕುಂತ್ಕೊಂಡು. ಅಯ್ಯೋ ಸುಮ್ನಿರು, ಹಾಗಂತ ಹೇಳ್ಕೊಳ್ಳೋಕೆ ನಾನೊಬ್ಳೆ ಏನು ಇಲ್ಲಿರೋದು. ಅದಕ್ಕೆ ಕಂಡ್ರವ ನಾನು ಹೇಳ್ತಾ ಇರೋದು, ಬೇಗ ಹೆಣ್ಮಗು ನಿಂತ್ಕೊಂಡು ನಿಮ್ದು ಅಂತ ಒಂದ್ ಬೇರೆ ಸಂಸಾರ ಉಳ್ಕೊಳ್ಳಿ, ಆಮೇಲೆ ನೋಡ್ಕೊಳ್ಳಿ ನನ್ ದ್ವೇಷನ. ಬರ್ತೀನಿ ಕಂಡ್ರವ ನಾನು. ನೀವಾಗಿದ್ದಕ್ಕೆ ಇವತ್ ನಂಗೆ ಅನ್ನ ಕಾಣಿಸಿದ್ರವ್ವ. ಆಯವಾಗಿದ್ರೆ ಒಂದಿಡಿ ಅಕ್ಕಿ ಕೊಡ್ತಿದ್ರಾ? ಹುಟ್ಟಿರಿ, ಇನ್ಮೇಲೆ ನಿನ್ಗೆ ಏನ್ ಬೇಕಾದ್ರೆ ನನ್ಗೆ. ಅಯ್ಯೋ ನನ್ನವ್ವ. ಗಂಟಿಗೆ ಅಕ್ಕಿ ಇರ್ಲಿಲ್ಲವ್ವ, ಗಂಟಿಗೆ ಅಕ್ಕಿ. ಹುಟ್ಟಿರಿಗೆ ಅಕ್ಕಿ ಕೊಟ್ಟಿಯಾ? ಹೌದು ಕೊಟ್ಟೆ. ರುಚಿ ಬೇಕಾದಷ್ಟಿತ್ತಲ್ಲ, ಅಕ್ಕಿ ಆಕಮ್ಮ ಕೊಟ್ಟೆ. ಅವಳು ಅದನ್ನ ಅಂಗಡಿಗೆ ಹಾಕ್ತಾಳಷ್ಟೇ. ಏನೋ ಕೊಡ್ಬೇಕು ಅಂತ ಮನ್ಸಾಯ್ತು, ಕೊಟ್ಟೆ. ಹೋಗ್ಲಿ, ಸ್ವಲ್ಪ ಕಮ್ಮಿ ಆದ್ರೂ ಕೊಡ್ಬೇಕಾಗಿತ್ತೆ. ಅದ್ರಲ್ಲಿ ನಾವೇನ್ ಮುಳುಗಿ ಹೋದದ್ದು? ಹಾಗಲ್ಲಮ್ಮ, ಒಳಗೆ ಹಾಕಿದ್ರು ಅಳದು ಹಾಕು ಅಂತ ಗಾದೆ. ನಾನ್ ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ಪಂಚಾಯ್ತಿ. ಇದು ತಗೊಳ್ಳಿ ಬೀರಿಸಿ. ಜಾನು, ಜೀವನ ತತ್ವವ ದಿವ್ಯಾದರ್ಶಕ್ಕೆ ಹೊಂದಿಸಿ ನೋಡ್ಕೊಂಡು ದೇವರಿಸಿ ಜೀವನ ತತ್ವದಲ್ಲೇ ಆದರ್ಶವ ಚಿತ್ತಿಸಿ ಕಾಂಬನ್ನು ಕಾವೇರಿಸಿ. ಏನ್ ಮಾಡ್ತಾ ಇದ್ದೀವಿ? ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಅವ್ರ ಅಮ್ಮನ ಹತ್ರ. ಮಕ್ಕಳು ಅವ್ರ ತಾಯಿ ಹತ್ರ ಮಲಗಿದ್ರೆ ಇರೋಲ್ವಂತೆ. ಇಲ್ಲೇ ಮಲಗಿರ್ಲಿ ಬಿಡೆ. ಬೇಡ, ಕಣ್ಹುಸ್ನಲ್ಲಿ ಎದ್ದು ರಸ್ತೆ ಹಿಡಿತಾನೆ. ಆಮೇಲೆ ನನ್ ನಿದ್ದೆನೆ ಬರೋದು. ನಿದ್ದೆ ಜೊತೆ ನನ್ ಮೈಗಾವ. ಮಕ್ಕಳು ಸುಮ್ಮನೆ ಹಠ ಮಾಡಿದ್ರೆ ಹೇಳ್ಬಿಡುತ್ತೆ ಅಷ್ಟೇ. ಮಕ್ಕಳು ಮಕ್ಕಪ್ಪ ಅಂತಿನ್ನಲ್ಲ. ಏನಂತಾನು? ಅನ್ನಕ್ಕೆ ಹೆಸರು ಇಡ್ತೀವಿ. ಯಾಕೆ? ಈಗ ಇನ್ನೇನಾಯ್ತಲ್ಲ, ಆ ಅನ್ನ ಬೇಕಿಲ್ಲ ನಮಗೆ. ನಾನು ಬೇರೆ ಮಾಡ್ಕೊಡ್ತೀನಿ. ಜಾನು, ಬೇಡಮ್ಮ, ಇದು ಕುಡ್ದು ಖಂಡಿತ ಕುಡ್ದು. ಜಾನು, ಈ ಅಡಿಗೆ ಮನೆ ನಿಮ್ಮೊಬ್ಬರಿಗೆ ಸೇರ್ತೇನಲ್ಲ. ನಾನು ಅದಕ್ಕೆಲ್ಲ ಜಾನು ಹೇಳಿದ್ದು. ಒಂದೇ ಅಡಿಗೆ ಮನೇಲಿ 2 ಒಲೆ ಉರಿಯೋದು ತಲೆ ತಲಾಂತರದಿಂದ ಈ ಮನೇಲಿ ನಡೆದಿಲ್ಲ. ಇನ್ನೊಬ್ರ ಕೈಲನ್ನ ತಿನ್ನೋ ಗುಲಾಮ್ಗಳಾಗಿ ಇರೋಕೆ ನನಗಿಷ್ಟ ಇಲ್ಲ. ನನಗೆ ಹಾಗೆ ಅನಿಸ್ತಾ ಇದೆಯಲ್ಲ. ಜಾನ್, ಬೇಕಾದ್ರೆ ಈ ಮನೆ ಎಲ್ಲಾ ಅಧಿಕಾರ ನಿನಗೆ ವಹಿಸ್ಕೊಟ್ಟಿರ್ತೇನೆ. ನನಗೆ ಯಾರು ಭಿಕ್ಷಾ ಹಾಕ್ಬೇಕಾಗಿಲ್ಲ. ನನ್ನ ಹತ್ತು ನನಗೆ, ನಿಮ್ ಹತ್ತು ನಿಮಗೆ. ನೀನ್ ಚಿಕ್ಕವಳು, ಅಮ್ಮ ಹೋದ್ಮೇಲೆ ನಿಮ್ಗೆ ತಿಳುವಳಿಕೆ ಹೇಳ್ಬೇಕಾದ್ರೆ ನಾನು ಕಡೆ. ನಾನು ಕೇಳಿದ್ರಲ್ಲಿ ಪ್ರಾಣ ಹೋದ್ರು ನಿಮ್ಮ ಯಜಮಾನ್ತಂದ್ರೆ ನಾನಿರೋದು. ಜಾನು, ನೀನಿಷ್ಟು ಖಡಾಖಂಡಿತವಾಗಿದ್ದೆ ಅಂತ ನನ್ನ ಮೊದಲೇ ಬಿಟ್ಟಿದ್ದೆ. ನಾವ್ ಯಾವತ್ತೂ ಮನೆ ಬಿಟ್ಟು ಹೋಗ್ತೇವೆ. ನಾವು ನಾಳೆ ಖಂಡಿತವಾಗಿ ಮನೆ ಬಿಟ್ಟು ಹೋಗ್ತೀವ. ಇವತ್ತು ನನ್ಗೊಂದು ಸಣ್ಣ ಉಪಕಾರ ಮಾಡ್ತೀವಿ. ಏನದು? ಮೊದಲು ಅನ್ನ ತಂದೆ ಕೆಳಗಿರ ಕೆಳಗೆ
ಜಾನ್, ನಾವು ಹೋಗಿ ಬರ್ತೀವಿ. ಬೀಗ ತೆಗೆದು ಅಲ್ಲಿಟ್ಟು ಬಿಡಿ. ನಾವು ಜಗಳಾಡ್ಕೊಂಡು ಮನೆ ಬಿಟ್ಟು ಹೋಗ್ತಾ ಇಲ್ಲ ತಾನೆ? ನೆಮ್ಮದಿಯಾಗಿ ಬೇರೆ ಬೇರೆ ಸಂಸಾರ ಕೊಡೋದ್ರಲ್ಲಿ ಜಗಳವೇನು ಬಂತು? ಜಾನು, ನಾನು ಅರಿದೆ ನಿನ್ ಮನಸ್ಸು ನೋಯಿಸುವಂತ ಮಾತಾಡಿದ್ರೆ ದಯವಿಟ್ಟು ಅದನ್ನೆಲ್ಲ ಮರ್ತು ಬಿಡಮ್ಮ. ನೀವು ನೋಯಿಸಿದ್ದೀರಿ ಅಂತ ನಾನೇನು ಹೇಳ್ಕೊಳ್ಳಿಲ್ವಲ್ಲ, ಯಾಕೆ ಸುಮ್ಮನೆ ಕ್ಷಮಾಪಣೆ ಕೇಳ್ಕೊತಾ ಇದ್ದೀರಿ? ಸರಿ ಅಮ್ಮ, ನಿನಗೆ ಏನ್ ತೊಂದರೆ ಕಂಡು ಬಂದ್ರೆ ತಕ್ಷಣ ಹೇಳ್ಕೊಳ್ತಮ್ಮ. ನಾ ಬರ್ಲಿ. ಸತ್ಯ, ಗ್ರಹಚಾರ ಬಿಡುಗಡೆ ಆಯ್ತಪ್ಪ. ಮನೆಯ ಜ್ಯೋತಿಯು ತಂದಿತೋ ಈ ಜ್ವಾಲಲೀಲೆ, ವಿಧಿಯೇ ಸೇಡಿದು ಯಾರ ಮೇಲೆ? ಮನೆಯ ಜ್ಯೋತಿಯು ತಂದಿತೋ ಈ ಜ್ವಾಲಲೀಲೆ, ವಿಧಿಯೇ ಸೇಡಿದು ಯಾರ ಮೇಲೆ? ಅಮ್ಮನಿತ್ತ ಕೈಯ ತುತ್ತ ಸವಿಯು ಇನ್ನೂ ಉಳಿದಿದೆ. ಅಣ್ಣನೇ ಈ ಕರುಳ ಚಿಮುಟಿ ಕಣ್ಣ ನೀರ ತಂದನಲ್ಲ, ಕಣ್ಣ ನೀರ ತಂದನಲ್ಲ. ತೀರವೆಲ್ಲೋ ಗುರಿಯದೇನು ದೋಣಿ ಒಡೆದು ಸಾಗಿದೆ, ಯಾರದೋ ಅಪರಾಧದಿಂದ ಬೆಸುಗೆ ಬಿಟ್ಟು ಹೋಯಿತಲ್ಲ, ಬೆಸುಗೆ ಬಿಟ್ಟು ಹೋಯಿತಲ್ಲ. ಗೃಹದಲಕ್ಷ್ಮಿ ಪ್ರೇಮಮಯಿಗೆ ಮಮತೆ ಮರೆತು ಹೋಯಿತೆ, ಎತ್ತಿಗೋ ಎನ್ನುತ್ತಿದ್ದ ಕಂದ ಇನ್ನು ನನ್ನ ತೊರೆವನಲ್ಲ, ಇನ್ನು ನನ್ನ ತೊರೆವನಲ್ಲ. ಯಾರು ಹೊಣೆಯೋ ಏನು ವಿಧಿಯೋ ಎದೆಗೆ ಬೆಂಕಿ ಹೋಗಿದೆ, ಬೇರೆಯ ಒಲೆಯೆರಡು ಹುಲಿಯರು ಅರೆಯು ಹತ್ತಿ ಉರಿಯುವುದಲ್ಲ, ಅರೆಯು ಹತ್ತಿ ಉರಿಯುವುದಲ್ಲ. ಮನೆಯ ಜ್ಯೋತಿಯು ತಂದಿದೋ ಈ ಜ್ವಾಲಲೀಲೆ, ವಿದ್ಯೆ ಸೇಡಿದು ಯಾರ ಮೇಲೆ? ಈಗಲಪ್ಪ ಕ್ರಿಕೆಟ್ ಮಾಡ್ಕೊಡೋದು. ಇನ್ಯಾಗೋ ಚಿಕ್ಕಪ್ಪನ ಚೆನ್ನಾಗಿ
ಹೋಗ್ಲಿ ಬಿಡಪ್ಪ, ನನಗೆ ಬರೋದೇ ಅಷ್ಟು, ಬೇಕಾದ್ರೆ ತಗೋ ಸಾಕಾದ್ರೆ. ಕ್ಯಾ ರಾಘವ್ ಭಾಯ್? ಓಹೋ, ಬನ್ನಿ ಬನ್ನಿ ಇಮಾಮ್ಜಿ. ಏನಪ್ಪನಿಗೆ ಮಗನಿಗೆ ತಕರಾರ್ಗೆ ನಡೀತಾ ಇದೆ. ಚಿಕ್ಕಪ್ಪ ಮಾಡ್ಕೊಡ, ಗಿರ್ಗಿಟ್ಲೆ ಮಾಡ್ಕೊಡು ಅಂತಾರೆ, ನನಗೆ ಬರ್ದು. ಚೆಂದಾಗದೆ ಚೆಂದಾಗದೆ. ಅಲ್ಲಿ ಚಿಕ್ಕಪ್ಪನೇ ಗಿರ್ಗಟ್ಲೆ ಆಗೋಗಿದ್ದಾನೆ. ಏನು ಇಮಾಮ್ಜಿ, ಮಾಧುರ್ ಕಂಡಿದ್ರ? ಖಂಡಿತೆ ಅಪ್ಪ. ಏನು ವಿಷಯ? ಅವನ್ ಕಷ್ಟ ಅಲ್ಲಾಗೆ ಪ್ರೀತಿ. ಏನ್ ಮಾಡ್ತಪ್ಪ, ನಿಮ್ ಮನೆ ಹೀಗೆ ಎರಡಾಗಿ ಹೋಯ್ತಲ್ಲ, ತಿರುಗಿ ಸೇರ್ಸೋದಕ್ಕೆ ದಾರಿನೇ ಇಲ್ವಾ ಅಂತ ನಾನು ಅವನು ಕೂತ್ಕೊಂಡು ಮಾತಾಡ್ತಾ ಇದ್ರೆ ಆ ಯಮ್ಮ ಹುಲಿ ಬಿದ್ದ ಹಾಗೆ ಬಿದ್ದು ಎದ್ದು ಹಾಗೆ ಮಾಡ್ಬಿಟ್ಟು. ಬಲು ಮುಂಗೋಪದ ಹುಡುಗಿ ಭಾಯಿಜಿ, ಸುಮ್ಮನೆ ಅವಳಿಗೂ ಮಕ್ಕಳು ಮರಿಯಾದ್ರೆ ಎಲ್ಲ ಗೊತ್ತಾಗುತ್ತೆ. ಆ ಹುಡುಗಿದು ನಮ್ಗೆ ಲೆಕ್ಕಕ್ಕೂ ಇಲ್ಲ ಜಮಕ್ಕೂ ಇಲ್ಲ. ಆದ್ರೂ ಬಹೇನ್, ನೀವಿಬ್ರು ಗರೀಬರ ಮನೆಯಿಂದಲೇ ಬಂದವರು, ನಿಮ್ಮಿಬ್ಬರೊಳಗೆ ಯಾಕೆ ಇಷ್ಟೊಂದು ಫರಕ್? ಈಗ ಬಂದ್ಯಾ? ನಡಿ ಬನ್ನಿ ಇಮಾಮ್ಜಿ, ತೋಟಕ್ಕೆ ಹೋಗಿ ಬರೋಣ. ಅಯ್ಯೋ, ಯಾಕಮ್ಮ ಹೀಗಾಗಿದ್ದಿ? ನನ್ನ ಅವಸ್ಥೆ ಮುಗಿಸೋದ್ರು ಅವರು ಜೈಲಿಗೆ ಹೋದ್ರು, ನಾನು ದಿಕ್ಕಿಲ್ದವಳಾದೆ. ಯಾಕಮ್ಮ ಹಾಗೆ ಹೇಳ್ತಿ? ದೇವ್ರ ದಯದಿಂದ ನಾವೆಲ್ಲ ಇನ್ನೂ ಜೀವಿಸತ ಇಲ್ವೇ? ಮೊದಲು ಆ ಮನೆಗೆ ಹೋದೆ, ಮಾತು ಸಿಕ್ಲಿಲ್ಲ. ನಾನು ನನ್ನ ಮುಖ ನೀರಿಡಿಸಿ ಮನೆಯಿಂದ ಆಚೆಗಟ್ಟಿದ್ದು. ಅಯ್ಯೋ ಬೆಸ್ಸಿ, ಅವಳ ಹುಡುಗ ಬುದ್ಧಿ ನಿನ್ ಗೊತ್ತೇ ಇದೆ. ನೆಟ್ಟಿಗೆ ಇಲ್ಲಿ ಬರೋದ್ಬಿಟ್ಟು ಅಲ್ಲಿಗೆ ಯಾಕೆ ಹೋದೆ? ಎಷ್ಟಾದ್ರೂ ತವ್ರ ಮನೆಯಲ್ಲ ಅಂತ ಹೋದೆ. ಅಮ್ಮ ಹೋದ್ಮೇಲೆ ನಿಮ್ಮಮ್ಮ ನಾನೇ ಅಲ್ವೇನೆ? ಇದು ತಾನೇ ನಿನ್ ತವ್ರ ಮನೆ. ನಾನ್ ನಿಮಗೆ ಎಂತೆಂಥ ದ್ರೋಹ ಮಾಡಿದ್ದೀನಿ ಅನ್ನೋದು ನೆನೆಸ್ಕೊಂಡ್ರೆ ಹುಚ್ಚಿ, ಏನೇನೋ ಪೇಚ್ ಬೇಡ, ಸುಮ್ಮನೆ ಅಮ್ಮಯ್ಯ, ಕಹಿ ವಿಷ. ಔಷಧಿ ಕುಡಿಲೇಬೇಕಲ್ಲಪ್ಪ. ಆ ವಾಸನೆಗೆ ವಾಂತಿ ಬರುತ್ತೆ. ಮುಚ್ಚಿಟ್ಕೊಬೇಡ, ಮೈ ತೀರಾ ಸರಿ ಇದೆ ಅಂತ ಹೇಳು. ಬೇಡ ಬೇಡ, ಪುನಃ ನೆಂಟಿಸ್ತಾರ ಅಂಟಿಸ್ಕೊಳ್ಳೋದೇ ಬೇಡ. ಅತ್ತೆ ಇದ್ರೆ ಎಲ್ಲ ರೀತಿಯಲ್ಲೂ ಸಹಾಯ. ಅವ್ರು ಇಲ್ದೇ ಇದ್ರು ಬದುಕಬಲ್ಲೆ ಅಂತ ತೋರ್ಸೋಗ್ತಾನೆ ನಾನು ಇಷ್ಟೆಲ್ಲ ನಿಷ್ಠೂರ ಮಾಡ್ಕೊಂಡಿರೋದು. ಬಿಸ್ನೆಸ್ ತಂದಿದ್ದೀನಮ್ಮ. ಹೇಗಿದ್ದಾರಮ್ಮ? ಸಾಧ್ಯ ಯಾರನ್ನಾದ್ರೂ ಕಟ್ಟಿಯಪ್ಪ. ಅಯ್ಯೋ, ಆಗ್ಲೇ ಹೇಳ್ಬಾರ್ದಾಗಿತ್ತು. ಅಯ್ಯೋ, ಮಾತಾಡಮ್ಮ, ಶ್ರೀಕೃಷ್ಣ ಮೊದಲೇ ಹೇಳ್ಕಸ್ಬಾರ್ದಾಗಿತ್ತೆ. ಜಾನು ಜಾನು ತಿಳಿದಾದ್ರೆ ಹೇಗಿದ್ದಾರೆ ಈ ನಡುರಾತ್ರಿಯಲ್ಲಿ ಉಡುಪಿಗೆ? ನಡುರಾತ್ರಿ ಏನು ಭಯವೇ? ಯಾರು ಯಾಕೋ? ನಾವಿಬ್ರು ಇಲ್ವೇ? ದೇವ್ರ ನೋಡಾಗ್ಲಿ ಬಾ.
ನಮಸ್ಕಾರ ಡಾಕ್ಟರ್, ಹೇಗಿದ್ದಾರೆ? ಏನಿಲ್ಲ ಬಾಯ್, ಧೈರ್ಯವಾಗಿ. She is well under, doctor. Doctor? ಏನು ಭಯವಿಲ್ಲ ಮಾಧವ್, ನನಗೆ ಸಂಪೂರ್ಣ ನಂಬಿಕೆ ಇದೆ. ಮಾಧು, ಮಾಧು, ನಾವಿಬ್ರು ಏನು ಹೇಳುದು? ಲಕ್ಷ್ಮಿ, ಪೇಷಂಟ್ಗೆ ಪಲ್ಸ್ ಬಹಳ ಬೇಕಾಗಿದೆ, ರಕ್ತ ಕೊಡಬೇಕಾಗುತ್ತೆ. ಸಾರಿ ಸರ್, ನಮ್ಮಲ್ಲಿ ಆಕೆ ಶೂಟ್ ಆಗುವಂತ ರಕ್ತ ಸ್ಟಾಕ್ ಇಲ್ಲ. ಆಕ್ಸಿಜನ್ ಕೊಡ್ತಾನೆ. ಓಕೆ ಹೇಗಿದ್ದಾಳೆ ಡಾಕ್ಟ್ರೆ? ಮೊದಲೇ ಕರ್ಕೊಂಡ್ಬಂದ್ರೆ ಚೆನ್ನಾಗಿತ್ತು. ರಕ್ತಬಲ ನಷ್ಟವಾಗಿದೆ, ನಾಡಿ ಸಿಗ್ತಾನೆ ಇಲ್ಲ. ಯಾರಾದ್ರೂ ರಕ್ತ ಕಟ್ಟರೆ ನಾನು ಕೊಡ್ತೀನಿ, ನಾನು ರಕ್ತ ಕೊಡ್ತೀನಿ ಡಾಕ್ಟ್ರೆ. ಡಾಕ್ಟ್ರೆ, ರಕ್ತ ನಾನು ಕೊಡ್ತೀನಿ, ಹೇಗಾದ್ರೂ ಅವಳು ನೋಡ್ಕೊಡಿ ಡಾಕ್ಟರ್. ಮೊದಲು ಯಾರ ರಕ್ತ ಹೋಗುತ್ತೆ ಅನ್ನೋದನ್ನ ಮೊದಲು ನೋಡೋಣ. ಡಾಕ್ಟರ್, 1 minute ಪ್ಲೀಸ್. ಪ್ಲೀಸ್ ಎಲ್ಲಿ ಹೋಗ್ತಾ ಇದೆ ಡಾಕ್ಟರ್? ಬನ್ನಿ ಅಮ್ಮ. ಅಣ್ಣ, ಹೆದರಬೇಡ ಮಾತು. ಈ ಡಾಕ್ಟರ್ ಕೈ ಕೂಡ ಬಹಳ ಒಳ್ಳೇದು, ಖಂಡಿತ ಹುಷಾರಾಗ್ತಾರೆ. ಜಾನ್,
Remote operator. Government. I am very sorry. Janu? 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 Doctor? Lakshmi! Lakshmi! ನಮಗೋಸ್ಕರ ನಿಮ್ ಜೀವನೇ ಕೊಟ್ಬಿಟ್ಟು ಅತ್ತಿಗೆ 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 ಇನ್ಮೇಲೆ ಇವನಿಗೂ ನೀನೇ ತಾಯಿ. ಬಾ ಶ್ಯಾಮು, ಹೋಗಪ್ಪ. ಬಾ ಶ್ಯಾಮು. ನೀವು ಹೊಡಿತು ಏನು? ಶ್ಯಾಮು, ನಿನ್ನ ಕೊಟ್ಟಿರೋ ಚಿಕ್ಕಮ್ಮ ಸತ್ತೋದು. ನಾನು ನಿಮ್ಮಮ್ಮ. ಬಾ ಶ್ಯಾಮು, ನಾನು ನಿಮ್ಮಮ್ಮ. ಬಾ ಶ್ಯಾಮು, ಬಾ ಶ್ಯಾಮು, ಶ್ಯಾಮು.